ನಮಸ್ಕಾರ ಗೈಸ್, ನಾನು ಮೋಹನ್ ಕುಮಾರ್ ಅಂತ. ಇದು ನನ್ನದೊಂದು ಫ್ಯಾಮಿಲಿ ವಿಡಿಯೋ. ಈ ಕೊಲ್ಲೂರು ಮೂಕಾಂಬಿಕೆ ಅಮ್ಮನವ್ರ ದರ್ಶನಕ್ಕೆ ಬೆಂಗಳೂರಿಂದ ಹೋಗ್ತಾ ಇದ್ದೀವಿ. ಈ ಹೋಗುವಾಗ ಇಲ್ಲಿ ಮಗುಗೆ ಮೊಮ್ಮಗಳಿಗೆ ಅನ್ನಪ್ರಸಾದ ಸೆಲೆಬ್ರೇಷನ್ ಮಾಡೋದಕ್ಕೆ ಅನ್ನಪ್ರಸಾದ ಅಂದ್ಬಿಟ್ಟು ಕೊಲ್ಲೂರು ಮೂಕಾಂಬಿಕೆ ಅಮ್ಮನವ್ರ ಹತ್ರ ಇಲ್ಲಿ ಅನ್ನಪ್ರಸಾದ ಕೊಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅನ್ನದಾನ ಇಲ್ಲಿ ಅರ್ಚಕರಿಗೆ ಹೋಗಿ ಮಾತಾಡಿ ಒಬ್ಬರ ಅರ್ಚಕರನ್ನ ಹತ್ರ ಮಾತಾಡಿ ಮಾಡ್ಕೊಂಡಿದ್ದೀವಿ. ಅವರ ಅರ್ಚಕರು ಭಾಳ ಒಳ್ಳೆಯ ದಿನ, ಚೆನ್ನಾಗಿ ಪೂಜೆ ಮಾಡ್ತಾರೆ. ನಮ್ಮ ಮಗುವಿನ ಶಾಸ್ತ್ರೋಪಚಾರ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ರು. ಇವರ ಕಾಂಟ್ಯಾಕ್ಟ್ ನಂಬರು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿಲ್ಲ, ಯಾಕಂದರೆ ಅವ್ರನ್ನ ಕೇಳಿ ಹಾಕೋಣ ಅಂಥೇಳಿ. ಅವ್ರ ನಂಬರ್ ಇದೆ, ನಾನು ಅವ್ರು ಕೊಡು ಅಂದರೆ ಕೊಡ್ತೀನಿ, ಇಲ್ಲಾಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತಗೋಬೋದು. ಅನ್ನಪ್ರಸಾದ ಮಾಡೋರಿಗೆ ಎಲ್ಲರಿಗೂ ಈ ದೇವಸ್ಥಾನದಲ್ಲಿ ಹೋಗಿ ಅಮ್ಮನವರು ದರ್ಶನ ಪಡೆದು ಅನ್ನಪ್ರಸಾದ ಮಾಡ್ಬೋದು. ನಾವು ಬೆಂಗಳೂರಿಂದ ಸಾಯಂಕಾಲ ಹೊರಟಿದ್ದೀವಿ. ಬೆಂಗಳೂರಿಂದ ನೈಟ್ ಸರ್ವೀಸು 700 ರೂಪಾಯಿ ಅಷ್ಟೇ, ಪ್ಲಸ್ ಟ್ಯಾಕ್ಸ್ ಇರ್ತದೆ. ಮಲ್ಕೊಂಡು ಆರಾಮಾಗಿ ಹೋಗ್ಬೋದು. ನೀವು ಗಾಡಿನಲ್ಲಿ ಹೋದರೂ ಕೂತು ಕಾಲೆಲ್ಲ ಮಡಚಿ ಇಟ್ಟು ಕಾಲೆಲ್ಲ ನೋವು ಮಾಡೋಕ್ಕಿಂತ ಬಸ್ಸೆಲ್ಲ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಬೆಳಿಗ್ಗೆ ಆವತ್ತಿಗೆ ಕೊಲ್ಲೂರು ತಲುಪಿರ್ತದೆ. ನಿಮ್ಗೆ ಒಂಚೂರು ಸ್ಟೈನ್ ಆಗೋಲ್ಲ, ಒಂಚೂರು ಆಯಾಸ ಆಗೋಲ್ಲ, ಫ್ರೆಶ್ ಆಗಿರ್ತೀರ. ಕಾರಲ್ಲಿ ಹೋದರೂ ನೀವು ಕಾರಲ್ಲಿ ಟ್ಯಾಕ್ಸಿಲಿ ಹೋದರೂ ಸರಿ, ಸ್ವಂತ ಕಾರಲ್ಲಿ ಹೋದರೂ ಸರಿ, ಮುಂದ್ರಕೊಂಡು ಕೂತ್ಕೊಂಡು ಹೋಗೋದ್ರಿಂದ ನಿಮಗೆ ಕೈಕಾಲು ರಾತ್ರಿ ಕೂರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತೊಂದರೆ ಆಗೋಬೋದು. ಆದರೆ ರಕ್ತದ ಒತ್ತಡದಿಂದ ಇದು ಚೆನ್ನಾಗಿ ಕಾಲು ಇಟ್ಕೊಂಡು ಇವಾಗ ಮೊದಲಾದರೆ ಬಸ್ಸಲ್ಲೂ ಕೂತ್ಕೊಂಡು ಹೋಗೋ, ಇವಾಗೆಲ್ಲ ಸ್ಲೀಪರ್ ಬಸ್ಸು ಎಲ್ಲ ಇರೋದರಿಂದ ಎಲ್ಲ ಅನುಕೂಲ ಇದೆ. ಗೌರ್ಮೆಂಟ್ ಬಸ್ ಇದೆ, ಪ್ರೈವೇಟ್ ಬಸ್ ಇದೆ. ನಾವು ಮೆಜೆಸ್ಟಿಕಲ್ಲಿ ಇದ್ದೀವಿ ಇವಾಗ ಆಲ್ರೆಡಿ. ಹಂಗೆ ಬಸ್ ಹೊರಟು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಬೆಳಿಗ್ಗೆನೇ ದೇವಸ್ಥಾನ ದೃಶ್ಯಗಳು ನೀವು ಕಾಣ್ತಾ ಇರೋದು. ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗ್ಬೇಕು. ದೇವಸ್ಥಾನ ಮುಂದೆನೇ ಇಳಿಸಿದ್ರು. ದೇವಸ್ಥಾನದ ಗೇಟು ಈಗ ನೀವು ನೋಡಿರೋದು. ದೇವಸ್ಥಾನ ಮುಂದೆ ಅಂಗಡಿಗಳೆಲ್ಲ ನೋಡಿರಿ, ಆಲ್ಮೋಸ್ಟ್ ಹೋದವ್ರು ಗೊತ್ತಾಗ್ತಾ ಇದೆ ದೇವಸ್ಥಾನ ಮುಂದಿನ ಈ ಕಡೆ ಬಸ್ಸಲ್ಲಿ ಹೋಗೋ ರೂಟ್ ಇದು. ಇಲ್ಲಿ ಎಲ್ಲರೂ ಇಳಿದು ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಎಲ್ಲ ಲಾಡ್ಜ್ ಹುಡ್ಕೋಣ ಅಂತೇಳಿ ಉದ್ದೇಶದಲ್ಲಿ ನಾವು ಹೊರಟಿದ್ದೀವಿ. ಲಾಡ್ಜ್ ಹುಡ್ಕೊಂಡು ಮುಂದಕ್ಕೆ ಹೋಗೋಣ ಅಂಥೇಳಿ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಒಂದೊಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಈ ದೇವಸ್ಥಾನ ಪಕ್ಕದಲ್ಲೇ ಒಂದು ಹೋಟ್ಲಲ್ಲಿ ಒಂದು ಕಾಫಿ ಕುಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಹಿಂಗೆ ದೇವಸ್ಥಾನದ ಮುಂದೆಯಿಂದ ಒಂದು ಕಾಫಿನ ಕುಡ್ಕೊಂಡು ಎಲ್ಲ ಸೇರಿ ಬಂದಿದ್ದಾರೆ. ನಾವು 8-9 ಜನ ಇದ್ದೀವಿ. ಎಲ್ಲ ಸೇರಿಕೊಂಡು ಕಾಫಿ ಕುಡ್ಕೊಂಡು ಹೊರಡೋಣ ಅಂತ ಇರೋದು. ಅಲ್ಲೇ ಒಂದು ಹೋಟ್ಲಿಗೆ ಹೋಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಸೀದಾ ಒಂದು ಲಾಡ್ಜ್ ಹುಡುಕಬೇಕು. ಲಾಡ್ಜ್ ನಾವು ಮಳೆ ಇರೋ ಕಾರಣ ಬೆಂಗಳೂರಲ್ಲಿ ಮಳೆ ಇತ್ತು, ಕೊಲ್ಲೂರಲ್ಲಿ ಮಳೆ ಇರ್ಬೋದು ಅಂತ ಗನ ಮಾಡ್ದೋ, ಮಳೆ ಇಲ್ಲ ಕೊಲ್ಲೂರಲ್ಲಿ. ಹಾಗೆ ಎಲ್ಲ ಕುಡಿದು ಹೊರಗಡೆ ಬಂದೋ. ಈಗ ಅಮ್ಮನವ್ರದ್ದು ತೇರು, ಅಮ್ಮನವ್ರ ಜಾತ್ರೆ ಆಗ್ತದೆ ಇಲ್ಲಿ. ಆವಾಗ ಈ ತೇರಲ್ಲಿ ಮೆರವಣಿಗೆ ನಡೀತದೆ. ಇದು ಅಮ್ಮನವ್ರ ದೇವಸ್ಥಾನದ ಮುಂಬಾಗಿಲು. ಇದು ಅಮ್ಮನವ್ರ ಸನ್ನಿಧಿಯ ಕಳಸ ಕಾಣ್ತಾ ಇದೆ, ದೇವಸ್ಥಾನ ಕಾಣ್ತಾ ಇದೆ. ಹೊರಗಡೆಯಿಂದಲೇ ಒಂದು ನಮಸ್ಕಾರ ಹಾಕಿ ಲಾಡ್ಜ್ ಹುಡ್ಕೋಕ್ಕೆ ಶುರು ಮಾಡಿದೆ ನಾವು. ಲಾಡ್ಜ್ ಎಲ್ಲ ಸಿಕ್ತು. ಲಾಡ್ಜ್ ರೂಮೆಲ್ಲ ದೇವಸ್ಥಾನ ಮುಂದ್ಗಡೆನೇ ಲಾಡ್ಜ್ ಮಾಡಿದ್ದೀವಿ. ಅಲ್ಲಿಂದ ಸೈಟಾಗಿ ಸೌಬರ್ಣಿಕಾ ನದಿಗೆ ಬಂದವು. ಸೌಬರ್ಣಿಕಾ ನದಿಯಲ್ಲಿ ಬಂದರೆ ನೀರು ಭಾಳ ಕಡಿಮೆ ಇರೋದ್ರಿಂದ ಕಾರಣ ಭಾಳ ಕಮ್ಮಿ ಇದೆ ನೀರು. ಅದರಿಂದ ಎಲ್ಲರೂ ಕೈಕಾಲು ತೊಳೆದು ನೀರು ಚಿಮ್ಮಿಸ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ, ಆ ಕಲ್ಲು ಅವ್ರು ಇಳಿತಿದ್ದಾರಲ್ಲ, ಆ ಕಲ್ಲು ಲೆವೆಲ್ಲಿಗೆ, ಈ ದಿಡ್ಡೆ ಲೆವೆಲ್ಗೆ ಇರ್ತದೆ. ಆಗ ನಮಗೊಂದು ಸೊಂಟದ ಲೆವೆಲ್ಗಳು ನೀರು ಇರ್ತದೆ. ಈಗ ನೀರೇ ಇಲ್ಲ, ನೀರು ಭಾಳ ಕಮ್ಮಿ ಇದೆ, ಮಳೆ ಭಾಳ ಕಮ್ಮಿ ಈ ವರ್ಷ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಮಳೆ ಭಾಳ ತೊಂದರೆ ಆಗಿದೆ. ನನಗೆ ಇಲ್ಲಿ ಸ್ನಾನ ಮಾಡೋಕ್ಕೆ ಈಗ ಭಾಳ ಕಷ್ಟ. ಸ್ನಾನ ಮಾಡೋಕ್ಕೆ ಕರೆಕ್ಟಾಗಿರೋದು ಅಂದರೆ ಈ ವಾನರ ಸೈನ್ಯಕ್ಕೆ ನೋಡಿ, ಅವ್ರು ಹೆಂಗೆ ನೀರೊಳಗೆ ಮುಳ್ಕೊಂಡು ಈಜ್ಕೊಂಡು ಹೋಗ್ತಾರೆ ಅಂತ, ಈ ಥರ ಅವ್ರಿಗೆ ಮಾತ್ರ ಕರೆಕ್ಟಾದ ನೀರಿದೆ ಇವಾಗ. ನೀರು ಅನ್ನೋದು ಅತಿ ಅಮೂಲ್ಯವಾದದ್ದು, ಪ್ರತಿಯೊಬ್ಬರಿಗೂ ಬೇಕಾಗ್ತದೆ.
ನೋಡಿ, ನೀರು ಎಷ್ಟು ಅಮೂಲ್ಯವಾದ ಅಂದರೆ ನೀರಿಲ್ಲ ಅಂದರೆ ಯಾರೂ ಬದುಕಲ್ಲ. ಮನುಷ್ಯನಾಗಲಿ ಪ್ರಾಣಿ ಆಗಲಿ ಯಾರೂ ಬದುಕೋಕ್ಕಾಗಲ್ಲ. ನೀರನ್ನು ಅಷ್ಟು ನಮ್ಮ ಜಲ ನೆಲ ನೀರು ಎಲ್ಲ ಅಷ್ಟು ಅಮೂಲ್ಯವಾದದ್ದು. ಅದನ್ನು ನಾವು ಕಾಪಾಡ್ಕೊಂಬರ್ಬೇಕು, ನಮ್ಮೆಲ್ಲರ ಕರ್ತವ್ಯವಾಗಿರ್ತದೆ. ನೀರನ್ನು ಗಲೀಜು ಮಾಡ್ದಂಗೆ ಅದನ್ನ ಶುದ್ಧೀಕರಣವಾಗಿ ಇಟ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಆಗಿದೆ. ಮತ್ತು ನಾವು ಹೋದ ಕಡೆನೂ ಶುದ್ಧವಾಗಿ ಇಟ್ಕೊಳ್ಳೋದು. ನಾವು ಹಲವಾರು ಕಡೆ ಹೋದಾಗಲೂ ನಮ್ಮ ದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಿ ಕಸ ಒಂದು ಹಾಕದೆ ಇಂಥ ಜಾಗದಲ್ಲಿ ಎಲ್ಲ ಬಂದು ಹೂವು ಹಾಕೋದು ಅದು ಹಾಕೋದು ಇದು ಹಾಕೋದು ಮಾಡಬಾರ್ದು. ನೀರನ್ನು ಸ್ವಚ್ಛವಾಗಿ ಇಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತದೆ. ಹಾಗೆ ಇಲ್ಲಿ ನಿಂತ್ಕೊಂಡು ಕೆಲವರೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ, ಕೆಲವರೆಲ್ಲ ಈ ವಾನರ ಸೈನ್ಯದ ಇದರನ್ನು ನೋಡ್ತಾ ನಿಂತಿದ್ದಾರೆ. ನಾನು ಈ ದೃಶ್ಯನ ನಾನು ನೋಡ್ತಾ ಇದ್ದೀನಿ, ನನ್ನ ವೀಡಿಯೋ ನೋಡೋರು ನೋಡಲಿ ಅಂತೇಳಿ ನಾನು ಈ ವಿಡಿಯೋನ ಈ ಕಡೆ ಕ್ಯಾಮ್ರಾ ತಿರುಗಿಸ್ದೆ. ಇವ್ರದ್ದು ಭಾರಿ ಚೆನ್ನಾಗಿ ಎಲ್ಲರೂ ಇದನ್ನೇ ನೋಡ್ತಾ ಇದ್ದಾರೆ. ಹಂಗಾಗಿ ಈ ದೃಶ್ಯನೂ ಕ್ಯಾಪ್ಚರ್ ಮಾಡಿ ನನಗೆ ಈ ವಿಡಿಯೋನು ಈ ತುಣುಕನ್ನು ಇಲ್ಲಿ ಸೇರಿಸಿದ್ದೀನಿ. ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ನಾವು ಎಲ್ಲರೂ ಸ್ನಾನ ಮಾಡ್ತಾಯಿದ್ದಾರೆ. ಅದರಿಂದ ಎಲ್ಲರೂ ಕೆಲವರೆಲ್ಲ ನೋಡಿ ಹೊಳೆ ಮಧ್ಯದಲ್ಲಿ ಕಲ್ ಮೇಲೆ ಕೂತಿದ್ದಾರೆ, ನೀರಿಲ್ಲ ಅದರಿಂದ. ಮತ್ತು ಇಲ್ಲಿಗೆ ಬರೋರು ಈ ಟ್ರೈನಲ್ಲಿ ಬರೋರಾದರೆ ಯಾವ ಕಡೆಯಿಂದ ಬಂದರೂ ಬೈಂದೂರು ಸ್ಟೇಷನ್ ಬರ್ತದೆ. ಬೈಂದೂರು ಸ್ಟೇಷನಲ್ಲಿ ಇಳ್ಕೋಬೇಕು. ಕೊಲ್ಲೂರಿಗೆ ಭಾಳ ನಿಯರೆಸ್ಟ್ ಆಗ್ತದೆ. ಮತ್ತು ಫ್ಲೈಟಲ್ಲಿ ಬರೋರು ಮಂಗಳೂರಲ್ಲಿ ಇಳಿಬೇಕಾಗ್ತದೆ. ಮಂಗಳೂರಿಂದ ಬೇಕಾದಷ್ಟು ಟ್ಯಾಕ್ಸಿ ಬಸ್ಸು ಎಲ್ಲ ಸರ್ವಿಸ್ ಇದೆ. ಕೊಲ್ಲೂರಿಗೆ ಪ್ರೈವೇಟು ಗೌರ್ಮೆಂಟ್ ಎಲ್ಲ ಬಸ್ ಸರ್ವಿಸ್ ಇದೆ. ನೋಡಿ, ಎಲ್ಲರಿಗೂ ನಿಂತರೆ ಮಂಟಿಗೆ ನೀರಿಲ್ಲ. ಇಲ್ಲೊಂದು ಕಟ್ಟೆ ಥರ ಕಟ್ಟಿದ್ದಾರೆ. ಆ ಸಿಮೆಂಟ್ದು ಕಟ್ಟೆದ ಮೇಲೆ ಆ ಲೆವೆಲ್ಗೆ ಯಾವಾಗಲೂ ನೀರಿರೋದು, ಅದ್ರ ಮೇಲೆ ಹರ್ಕೊಂಡು ಹೋಗೋದು. ಹಿಂಗೆ ಇಲ್ಲಿ ಬಂದಂಥ ಈ ಕಾರ್ನಲ್ಲಿ ಬಂದವರು ಯಾರೋ ಬಾಳೆಗೊನೆಯನ್ನು ಹಾಕೊಂಬಂದಿದ್ರು. ಬಿಸಿಲಿಗೆ ಎಲ್ಲ ಕಪ್ಪಗಾಗೋಯ್ತದೆ ಡಿಕ್ಕಿನಲ್ಲಿ ಇಟ್ಟಿರೋದು. ಅದನ್ನೆಲ್ಲ ತಂದು ಇವ್ರಿಗೊಂದು ಊಟ ಕೊಟ್ಟಂಗಾಯಿತು. ಇವರು ಏನು ಬಾಯ್ಬಿಟ್ಟು ಕೇಳೋಕ್ಕಾಗಲ್ಲ. ಇವ್ರಿಗೂ ಹಸಿವು ಅನ್ನೋದು ಎಲ್ಲರಿಗೂ ಅತಿ ಮುಖ್ಯವಾದದ್ದು. ಅದರಿಂದ ಇಂಥ ಟೈಮಲ್ಲಿ ಇಂಥ ದಾನ ಮಾಡೋದು ಇದು ನಮಗೆ ದೇವರದು ಒಂದು ಅನುಗ್ರಹ. ಅವರು ಬದುಕಬೇಕು, ನಾವು ಬದುಕಬೇಕು. ಎಲ್ಲರಿಗೂ ಪ್ರಕೃತಿಯಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅಷ್ಟೇ ಹಕ್ಕಿದೆ. ಅಂದರೆ ನೋಡಿ, ಅದರ ತಾಯಿ ಆ ಮಗುನ ಎಷ್ಟು ಪ್ರೀತಿಯಿಂದ ತಪ್ಪಿಕೊಂಡು ಒಂದು ಕೈಲಿ ಬಾಳೆಹಣ್ಣು, ಒಂದು ಕೈಲಿ ಬೇರೆ ಇವರ ವಾನರ ಸೈನ್ಯದ ಇದರನ್ನು ಇದೇನು ಅಟ್ಯಾಕ್ ಮಾಡಿಬಿಡ್ತೆ ಅಂತ ಭಯ ಅದಕ್ಕೆ ಮರಿನ. ಆ ಥರ ರೀತಿಯಲ್ಲಿ ಅದನ್ನ ಕಾಪಾಡಿಕೊಂಡು ತಿನ್ಕೊಂಡು ನೀವು ಕೇಳೋಕ್ಕಾಗಲ್ಲ. ನಮ್ಮಂಥವ್ರು ಏನಾದರೂ ಬರೋರಂಥವ್ರೆಲ್ಲ ಕೊಟ್ಟರೆ ಅದಕ್ಕೊಂಥರ ಬಾಳೆಹಣ್ಣು ಅಂದರೆ ಭಾಳ ಇಷ್ಟವಾದ ಭೋಜನ. ಅದನ್ನೂ ಕೊಟ್ಟು ಅದು ತಿನ್ಕೊಂಡು ಅದರದ್ದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಂಗೆ ನಿಂತಿದ್ದೆ. ಇಲ್ಲಿ ಅವರೆಲ್ಲ ಸ್ನಾನ ಮಾಡ್ತಾಯಿದ್ರು ಹೊಳೆಯಲ್ಲಿ. ಸ್ನಾನ ಮಾಡಿಕೊಂಡು ನಾನು ಹಂಗೆ ಇಲ್ಲಿ ಮೇಲೆ ಬಂದು ನಿಂತೆ. ಇಲ್ಲಿಬ್ಬರು ನಾನು ನೋಡ್ತಾಯಿದ್ದಾರೆ ಕ್ಯಾಮ್ರಾನ ನೋಡಿಕೊಂಡು ಎಲ್ಲರೂ ಗುರಾಯಿಸ್ತಿದ್ದಾರೆ. ಇದು ನೀರಿರೋ ಟೈಮಲ್ಲಿ ಇಲ್ಲಿ ಸೇಫ್ಟಿ ಪರ್ಪಸ್ಸಿಗಾಗಿ ಈ ದೇವಸ್ಥಾನದ ಯಾರಾದರೂ ಒಬ್ಬರು ಇರ್ತಾರೆ. ಇಲ್ಲಿ ನೀರಿಗೆ ಒಳಗಡೆ ಹೋಗಬೇಡಿ, ಎಲ್ಲ ಏನಾದರೂ ಮುಳುಗೋಗಿ ಏನಾದರೂ ಆದರೆ ಸೇಫ್ಟಿ ಪರ್ಪಸ್ಸಿಗಾಗಿ ಯಾರನ್ನ ನಿಲ್ಲಿಸಿರ್ತಾರೆ. ಇಲ್ಲಿ ಇವಾಗ ಯಾರೂ ಇಲ್ಲ, ಒಬ್ಬರಿದ್ದಾರೆ. ಮತ್ತು ಕೆಲವರು ಬಂದು ನೋಡಿ ಈ ನಾಯಕರಿಗೆಲ್ಲ ಬೆಡ್ಡನ್ನು ಕೊಡ್ತಾಯಿದ್ದಾರೆ. ಅದಕ್ಕೂ ಏನೂ ಕೇಳೋಕ್ಕಾಗಲ್ಲ ಬಾಯ್ಬಿಟ್ಟು. ನಮ್ಮಂಥವ್ರು ಏನಾದರೂ ಕೊಟ್ರೇ ಅದು. ಹಾಗೆ ಎಲ್ಲ ಸ್ನಾನ ಮಾಡ್ಕೊಂಡು ಮುಂದೆ ಬರ್ತಾ ದೇವಸ್ಥಾನ ಮುಂದುಗಡೆ ಒಂದು ಕಲ್ಚರ್ ಪ್ರೋಗ್ರಾಮ್ಸಿಗೆ ಮೊದಲನೇ ಪ್ರೋಗ್ರಾಮು ಅಮ್ಮನವರು ಸನ್ನಿಧಿಲಿ ಮಾಡೋಣ ಅಂತೇಳಿ ಇವರೆಲ್ಲ ಬಂದಿದ್ದಾರೆ. ಈ ಎಲ್ಲ ಡ್ರೆಸ್ ಹಾಕಿದವರು ಲೀಡ್ ಮಾಡ್ತಾಯಿದ್ದಾರೆ. ಇವರ ಕೈಯಲ್ಲಿ ಹೆಜ್ಜೆಯನ್ನು ಕೊಟ್ಟು ನಮಸ್ಕರಿಸಿ, ಇವರ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಅಮ್ಮನವ್ರ ಸನ್ನಿಧಿ ಮುಂದೆ ಇವರಿಗೆಲ್ಲ ಅನುಗ್ರಹ ಸಿಕ್ಕಲಿ ಅಂತೇಳಿ ಅಮ್ಮನವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಂಗೆ ನಮ್ಮ ಮೊಮ್ಮಗಳಿಗೆ ಅನ್ನಪ್ರಾಸ್ಥಾನ ಮಾಡೋಕ್ಕೆ ಬಂದಿರೋದು ನಾವು. ಇದು ನಮ್ಮ ಮೊಮ್ಮಗಳು, ಅವರಿಗೆ ಅನ್ನಪ್ರಾಸ್ಥಾನ ಮಾಡಬೇಕಂತೇಳಿ. ಅಲ್ಲಿ ಅನ್ನಪ್ರಾಸ್ಥಾನ ಮಾಡಿದ್ರೆ ಯಾಕಂದರೆ ಮಕ್ಕಳಿಗೆ ಏನು ತೊಂದರೆ ಆಗೋಲ್ಲ. ಊಟ ತಿನ್ನೋದಿರೋದು, ಇದು ಮಾಡೋದಿರೋದು, ಹೊಟ್ಟೆ ಹಾಳಾಗೋದು ಏನೂ ಆಗೋಲ್ಲ. ಅವ್ರಿಗೆ ಅಮ್ಮನವರ ಅನುಗ್ರಹ ಯಾವಾಗಲೂ ಇರ್ತದೆ. ಅದರಿಂದ ಅನ್ನಪ್ರಸ್ಥಾನ ಒಂದು ಮಾಡಬೇಕು. ಮತ್ತು ಮೊದಲನೇ ಅಕ್ಷರವು ಇಲ್ಲಿ ಶಾರದಾ ಪೀಠದಲ್ಲಿ ಅಮ್ಮನವರು ಶಾರದಾ ಪೀಠ ಮಂಟಪ ಇದೆ. ಅಲ್ಲಿ ಅನ್ನಪ್ರಸ್ಥ ಮಾಡ್ದಂಗೆ ಮೊದಲನೇ ಅಕ್ಷರ
ಇಲ್ಲಿ ತರಿಸ್ತಾರೆ. ಪೂಜೆ ಮಾಡಿ ಅದರದ್ದು ಕ್ರಮಬದ್ಧವಾದ ಪೂಜೆಯನ್ನು ಇಲ್ಲಿ ಮಾಡಿಸ್ತಾರೆ. ಯಾಕಂದರೆ ನಾವು ಇವಳಿಗೆ ಇನ್ನು ನಮ್ಮ ಅಮ್ಮಳಿಗೆ ಬರ್ಸ್ಲಿಕ್ಕಾಗಿಲ್ಲ, ಇವಳಿಗೆ ಇನ್ನು ವಯಸ್ಸಾಗಿಲ್ಲ. ಅದೊಂದು ನಾವು ಒಂದು ಮಕ್ಕಳಿಗೆ ಒಂದಿಷ್ಟು ಇದಾದ ಮೇಲೇ ಬರ್ಸೋಕ್ಕಾಗೋದು. ಇವಾಗ ಬರೀ ಅನ್ನ ಪ್ರಸಾದ ಕೊಡಲಿಕ್ಕೆ ಮಾತ್ರ ಕರ್ಕೊಂಬಂದಿದ್ದೀವಿ. ಇನ್ನು ಬರ್ಸ್ಲಿಕ್ಕೆ ಪುನಃ ಕರ್ಕೊಂಬರ್ಬೇಕು ಕೊಲ್ಲೂರು ಅಮ್ಮನವ್ರ ದರ್ಶನಕ್ಕೆ. ಅದಾದ ನಂತರ ಇಲ್ಲಿ ಬಂದು ನಾವು ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ಎಲ್ಲರೂ ದೇವಸ್ಥಾನ ಒಳಗಡೆ ಬಂದು ಇಲ್ಲಿ ಬಂದ್ಬಿಟ್ಟು ಅರ್ಚಕರು ಕುಟುಂಬ ಪೂಜೆ ಅಂತ ಮಾಡ್ತಾರೆ. ಕುಟುಂಬ ಪೂಜೆ ಮಾಡ್ಬೇಕಾದ್ರೆ ನೀವು ಇಲ್ಲಿ ಚೀಟಿ ತಗೋಬೇಕು. ಚೀಟಿ ತಗೊಂಡು ಕುಟುಂಬ ಪೂಜೆನ ಮಾಡ್ತಾರೆ. ಕುಟುಂಬ ಪೂಜೆ ಮಾಡಿದಾಗ ಇದಕ್ಕೆ ತಕ್ಕದಾಗ ಒಂದು ಚಾರ್ಜನ್ನು ದೇವಸ್ಥಾನದ ಬೋರ್ಡ್ನ ನಾನು ತೋರಿಸ್ತೀನಿ. ಅದರಲ್ಲಿ ಬರೆದಿದೆ ಏನು ಯಾವ ಥರ ಯಾವ ರೀತಿ ಎಷ್ಟು ಕಟ್ಟಬೇಕಂತ. ಅದನ್ನ ಕಟ್ಟಿ ಅಲ್ಲಿ ಚೀಟಿ ತಗೊಂಡು ಇದು ಅರ್ಚಕರಿಗೆ ಅವ್ರನ್ನ ಹತ್ರ ಮಾತಾಡಿದ್ರೆ ಅವರು ಅದಕ್ಕೆ ಏನಂತ ವ್ಯವಸ್ಥೆ ಮಾಡಬೇಕಂತ ಹೇಳ್ತಾರೆ. ಆ ಥರ ರೀತಿನಲ್ಲಿ ಮಾಡಿ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ. ಅದು ಒಳಗಡೆ ದರ್ಶನ ಮಾಡ್ಕೊಂಬಂದವ್ರಲ್ಲಿ ನನ್ನ ಕ್ಯಾಮರಲ್ಲಿ ಕಾಣ್ತಾ ಇರ್ತದೆ, ಅಲ್ಲಿ ದರ್ಶನ ಮಾಡಿರ್ತಾರೆ. ಮತ್ತು ನಾನು ಕುಟುಂಬ ಪೂಜೆ ಮಾಡುವಾಗ ಎಲ್ಲರಿಗೂ ಅವರ ನಕ್ಷತ್ರ, ಅವರ ಹೆಸರು, ಅವರ ಕೆಲಸ ಎಲ್ಲ ಅವರ ಕಾರ್ಯಗಳು ಎಲ್ಲ ಹೇಳಿ ಅದರ ಮೇಲೆ ಅಕ್ಕಿ ಕಾಳು ಕೊಟ್ಟು ಅದರ ಲಕ್ಷತೆ ಕಾಳನ್ನು ನಮ್ಮ ತಲೆಯನ್ನು 3 ಸುತ್ತು ಸುತ್ತಿ ಅಲ್ಲಿ ಕೆಳಗಡೆ ಹಾಕಬೇಕಾಗ್ತದೆ. ಹಾಗೆ ಈ ಸೀರೆ ಎಲ್ಲ ಕಾಣ್ತಾ ಇರೋದು ಅಮ್ಮನವ್ರಿಗೆ ದಾನವಾಗಿ ಕೊಡ್ತಾ ಇರ್ತಾರೆ. ಅಮ್ಮನವ್ರ ಹತ್ರ ಏನೇನು ಬೇಡಿಕೆ ಇಟ್ಟಿರ್ತಾರೆ, ಆ ಬೇಡಿಕೆ ಈಡೇರಿದ ಮೇಲೆ ಈ ಸಾರಿ ಅಮ್ಮನವ್ರ ಸನ್ನಿಧಿಲಿ ಒಪ್ಪಿಸ್ತಾರೆ. ಈ ಕೆಲವ್ರಿಗೆ ಹಲವಾರು ರೀತಿಯಲ್ಲಿ ಮದುವೆ ಆಗಿರೋದಿಲ್ಲ, ಮನೆ ಕೆಲಸಗಳಾಗಿರೋಲ್ಲ. ಆ ಕೆಲಸಗಳು ಎಲ್ಲ ಆದಮೇಲೆ ಅದು ಅಮ್ಮನವ್ರಿಗೆ ಸಮರ್ಪಿಸ್ತಾರೆ. ಅದೆಲ್ಲ ಆದಮೇಲೆ ಮನೆ ದೇವರು ಎಲ್ಲ ನೋಡಿ, ಇದು ಈಶ್ವರನ ದೇವಸ್ಥಾನ ಹಿಂದ್ಗಡೆ ಈ ಜನ ಸೇರಿ ನಿಂತಿರೋದಲ್ಲ, ಅದೇ ನಮ್ಮ ದೀಪದ ಹಿಂದ್ಗಡೆ ಕಾಣ್ತಿರೋದನ್ನ ಈಶ್ವರನ ದೇವಸ್ಥಾನ. ಇಲ್ಲಿ ಕಾಣ್ತಾ ಇರೋದು ನೀವು ಈ ತುಪ್ಪದ ದೀಪ. ಈ ಕುಟುಂಬ ಪೂಜೆ ಆದ ನಂತರ ಇಲ್ಲಿ ಬಂದ್ಬಿಟ್ಟು ದೀಪ ಕತ್ತಿಸಿ ಎಲ್ಲರೂ ಮನೆಗೆ ಒಂದೊಂದು ದೀಪ ಕತ್ತಿಸಿ ಮನೆಯವರೆಲ್ಲರೂ ಹೆಸರು ಹೇಳ್ಕೊಂಡು ಪ್ರಾರ್ಥನೆ ಮಾಡಿ ಮನೆಯವರಿಗೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಬೇಡಿ ಮನೆಯವ್ರ ಹತ್ರ ಎಲ್ಲ ಹೆಸರಿನಲ್ಲೂ ಒಂದೊಂದು ದೀಪವನ್ನು ಕತ್ತಿಸಿ ಎಲ್ಲ ದೀಪವನ್ನು ಕತ್ತಿಸಿ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿರೋ ಏನು ಕೋರಿಕೆ ಇದೆ ಅದನ್ನ ಇದು ಈಡೇರಬೇಕಾಗಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕಾಗ್ತದೆ. ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಿ ಈ ವಿದ್ಯೆ, ಬುದ್ಧಿ, ಐಶ್ವರ್ಯ, ಆರೋಗ್ಯ ಪ್ರತಿಯೊಂದು ಕರುಣಿಸುವಂಥ ಪ್ರಾರ್ಥನೆ ಮಾಡಿ ಈ ತುಪ್ಪದ ದೀಪ ಅಲ್ಲಿ ತುಪ್ಪ ತುಂಬಿಸಿ ಕೊಡ್ತಾ ಇರ್ತಾರೆ. ಅದಾದಮೇಲೆ ನೋಡಿ ಇಲ್ಲೊಂದು ಗುಂಪು ಕೂತಿದ್ದಾರೆ ನೋಡಿ, ಇಷ್ಟೊಂದು ಜನ ನಿಂತಿದ್ದಾರೆ. ಇವರೆಲ್ಲ ಒಂದು ದೊಡ್ಡ ಬಸ್ಸಲ್ಲಿ ಬಂದಿರ್ತಾರೆ. ಇವರು ಕುಟುಂಬ ಪೂಜೆ ಮಾಡ್ತಾರೆ. ಇವ್ರದ್ದು ಹೆಸರು, ನಕ್ಷತ್ರ, ಇವರ ಗೋತ್ರ ಇವರೆಲ್ಲ ಹೇಳಿ ಇವ್ರಿಗೆ ಮಂತ್ರೋಪಚಾರ ಮಾಡ್ತಾರೆ. ಮಂತ್ರೋಪಚಾರ ಮಾಡಿದ ನಂತರ ಇವರನ್ನು ದೇವಸ್ಥಾನದ ಒಳಗಡೆ ಕಳಿಸಲಾಗ್ತದೆ. ಕಳಿಸುವಾಗ ಈ ತುಂಬ ರಶ್ ಇರೋ ಕಾರಣ ಇವಾಗ ಸ್ಕೂಲ್ ರಜಾಂಗಣ ತುಂಬ ರಶ್ ಇದೆ. ಈ ರಶ್ ಇರೋ ಕಾರಣ ಹೊರಗಡೆ 100 ರೂಪಾಯಿದು ಸ್ಪೆಷಲ್ ದರ್ಶನ ಇದೆ. ನಾವು ಹೊರಗಡೆ ಬರ್ತವೆಲ್ಲ ದೇವಸ್ಥಾನ ದರ್ಶನ ಮಾಡಿ ಅದರ ಬಲಭಾಗದಲ್ಲಿ ನೀವು 100 ರೂಪಾಯಿ ದರ್ಶನಕ್ಕೆ ಹೋಗ್ಬೋದು. ಇಲ್ಲಾಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ಎಡಗಡೆ ಸೈಡಿಂದ ಫ್ರೀ ದರ್ಶನ ಇದೆ, ಅದನ್ನ ಮಾಡ್ಕೋಬೋದು. ಇಲ್ಲಿ ಅಂಗಿ ಧರಿಸುವಂಗಿಲ್ಲ, ಮತ್ತು ಸೀರೆ ಸುತ್ಕೋಬೇಕು. ಲೇಡೀಸ್ ಆದರೆ ಪ್ಯಾಂಟಲ್ಲಿ ಹಾಕೊಂಡು ಒಳಗಡೆ ಬರೋಂಗಿಲ್ಲ, ಇಲ್ಲ ಚೂಡಿದಾರ್ ಹಾಕೋಬೇಕು, ಇಲ್ಲ ಲಂಗ ಬ್ಲೌಸ್ ಹಾಕೋಬೇಕು. ಕ್ರಮಬದ್ಧವಾಗಿ ದೇವಸ್ಥಾನದ ನಿಯಮವನ್ನು ನಾವೆಲ್ಲ ಪಾಲಿಸಬೇಕಾಗಿದೆ. ನಮ್ಮೆಲ್ಲರ ಕರ್ತವ್ಯವಾಗಿರ್ತದೆ. ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿರ್ತದೆ. ಮತ್ತು ವಿಡಿಯೋಗ್ರಾಫಿ, ಫೋಟೋಗ್ರಾಫಿ ದೇವಸ್ಥಾನ ಒಳಗಡೆ ಅಲೋ ಇಲ್ಲ ಅಂತಾರೆ. ದೇವಸ್ಥಾನದ ಸುತ್ತು ಆವರಣ ಒಳಗಡೆ ಯಾರು ತೆಗಿಬಾರ್ದು ಅಂತ ಹೇಳ್ತಾರೆ. ಅಂತ ಒಳಗಡೆ ಯಾರು ತೆಗಿತಾಯಿಲ್ಲ, ಹೊರಗಡೆ ಸುತ್ತು ತೆಗಿತಾ ಇದ್ದಾರೆ. ಆದ್ದರಿಂದ ನಾನು ಒಳಗಡೆ ಒಳಗಡೆ ವಿಡಿಯೋ ಅಂತ ತೆಗಿಲಿಲ್ಲ, ಹೊರಗಡೆದು ಮಾತ್ರ ತೆಗ್ದಿದ್ದೀನಿ. ಒಳಗಡೆ ದೇವಸ್ಥಾನದ ಒಳಂಬಂಗಳದಲ್ಲಿ ಯಾರು ವೀಡಿಯೋ, ಮೊಬೈಲು ಆ ಥರ ಏನು ಚಿತ್ರೀಕರಣ ಮಾಡಬಾರ್ದು ಅಂತ ಅವ್ರ ಮೊದಲೇ ಇನ್ಸ್ಟ್ರಕ್ಷನ್ ಇದೆ. ಅದು ತಕ್ಕ ನಾವು ಪಾಲಿಸಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ನೋಡಿ ಎಲ್ಲರೂ ದೀಪ ಕತ್ತಿಸಿ ಎಷ್ಟೊಂದು ಜನ ಇದ್ದಾರೆ ನೋಡಿ. ಈ ಫ್ರೀ ದರ್ಶನದಲ್ಲಿ ನಿಂತಿರೋರು ಕೆಲವರು ಗೊತ್ತಿರಲ್ಲ. ಫ್ರೀ ದರ್ಶನದಲ್ಲಿ ಇಲ್ಲೇ ಬಂದರೆ ಒಂದು 100 ರೂಪಾಯಿ ಕೊಟ್ಟರೆ ಸ್ಪೆಷಲ್ ದರ್ಶನ ಇದೆ. ಲೈನೆಲ್ಲ ಒಂದೇನೆ, ಮಾತ್ರ ಅಷ್ಟು ಕ್ಯೂವಲ್ಲಿ ನಿಲ್ಲೋದು ಬೇಡ ಅಂತ. ಅಮ್ಮನವ್ರ ಸನ್ನಿಧಿಗೆ ಒಂದು ಸೇವೆ ಥರ ಆಗ್ತದೆ. ಅಮ್ಮನವ್ರ ಸನ್ನಿಧಿಲಿ ಒಂದು ಚೀಟಿ ತಗೊಂಡು 100 ರೂಪಾಯಿ ಚೀಟಿ ತಗೊಂಡು ನೀವು ಡೈರೆಕ್ಟ್ ದರ್ಶನ ಮಾಡ್ಬೋದು. ಅದಾದ ನಂತರ ಎಲ್ಲರೂ ಹೊರಗಡೆ ಬಂದು ಇನ್ನೇನು ಅರ್ಚನೆಗೆ ಹೋಗ್ಬೇಕು. ನಮ್ಮವರೊಬ್ಬರು ಬರಬೇಕು.
ಹಂಗೆ ಒಳಗಡೆ ಹೋಗ್ತಾ ಅಮ್ಮನವ್ರ ದರ್ಶನ ಪಡೆದು ನಾವು ದರ್ಶನ ಪಡೆದ್ಬಿಟ್ಟು ಹೊರಗಡೆ ಇದು ಕೌಂಟ್ರು, ಸೇವಾ ಕೌಂಟ್ರ್. ಇಲ್ಲಿ ಇದನ್ನ ನೀವು ಈ ಫೋಟೋನ ನಾನು ಜೂಮ್ ಮಾಡಿದ್ದೀನಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ಥರ ತೆಗೆದು ಗೂಗಲ್ ಕ್ಯಾಮರಾದಲ್ಲಿ ನಿಮ್ಮ ಯಾವುದೇ ಭಾಷೆಯಲ್ಲಿ, ಯಾವುದೇ ದೇಶದಲ್ಲಿ, ಯಾವ ಭಾಷೆಯಲ್ಲಿ ಬೇಕಾದ್ರೂ, ಇವಾಗ ನಿಮಗೆ ಗೊತ್ತು ಯಾವ ಭಾಷೆಯಲ್ಲಿ ಬೇಕಾದ್ರೂ ನೀವು ಇದನ್ನ ಓದಿ ಇದನ್ನು ನೀವು ತಿಳಿದುಕೊಳ್ಬೋದು ಏನು ಎತ್ತ ಅಂತೇಳಿ. ಇದರದ್ದು ಕನ್ನಡದಲ್ಲಿ ಬರೆದಿದ್ದಾರೆ. ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಕನ್ನಡ ಅಕ್ಷರದನ್ನು ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ಚೇಂಜ್ ಮಾಡಿಕೊಂಡು ನೀವು ಓದ್ಕೋಬೋದಾಗಿದೆ. ಅದನ್ನು ಓದ್ಕೊಂಡು ಇಲ್ಲಿ 6 ಕೌಂಟ್ರ್ ಇದೆ. ದೇವಸ್ಥಾನದ ಎಲ್ಲ ಸೇವೆಯಲ್ಲೂ ಎಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ. ಭಾರಿ ಚೆನ್ನಾಗಿ ಇದು ಮಾಡ್ತಾರೆ. ಭಾರಿ ಚೆನ್ನಾಗಿ ಪ್ರತಿಯೊಬ್ಬರು ನಿಮಗೆ ಚೆನ್ನಾಗಿ ವಿವರಿಸ್ತಾರೆ. ಇಲ್ಲಿ ಹಂಗೆ ಸೇವಾ ಕೌಂಟ್ರು, ಇಲ್ಲಿ ಪ್ರಸಾದ ಕೌಂಟ್ರು, ನಿಮಗೆ ಯಾವ ಪೂಜೆ ಯಾವ ರೀತಿ ಮಾಡಬೇಕು ಅದನ್ನು ತಿಳಿಸಿ ಕೊಡ್ತಾರೆ. ತುಂಬ ಜನ ತುಂಬ ತಾಳ್ಮೆಯಿಂದ ನಮಗೆ ವಿವರಿಸ್ತಾರೆ. ಗೊತ್ತಿಲ್ಲದವ್ರಿಗೆ ಏನು ಮಾಡಬೇಕು ಏನು ಎತ್ತ ಅಂತ ಗೊತ್ತಿಲ್ಲ ಅಂತೇಳಿ ಏನು ಇದು ಮಾಡೋಂಗಿಲ್ಲ. ನೀವು ಯಾವುದೇ ದೇಶದಲ್ಲಿ ಇದ್ರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಅಮ್ಮನವ್ರದ್ದು ವೆಬ್ಸೈಟು, ಅವ್ರ ಮೇಲ್ ID, ಅವ್ರ ನಂಬರು ಎಲ್ಲ ಸಿಗ್ತದೆ. ಆ ವೆಬ್ಸೈಟ್ ಮೂಲಕ ನೋಡ್ಬೋದು. ನೋಡಿ, ಇವ್ರು ದರ್ಶನ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾವು ಹಿಂಗೆ ಬಂದಿರೋದು. ಈಗ ಇವರು ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ. ಈ ಥರ ಕಾಲು ಬರೋದವ್ರಿಗೆ, ಈ ಥರ ಲಕ್ಕ ಹೊಡೆದವ್ರಿಗೆ, ಈ ಥರದವ್ರಿಗೆಲ್ಲ ದೇವಸ್ಥಾನದ ಮುಂಭಾಗದಿಂದ ಡೈರೆಕ್ಟಾಗಿ ಬಿಡಲಾಗ್ತದೆ. ವಯಸ್ಸಾದವ್ರಿಗೆಲ್ಲ, ತುಂಬ ವಯಸ್ಸಾದವ್ರಿಗೆ. ಬಾಕಿರೋರೆಲ್ಲ ಲೈನಲ್ಲಿ ಬರಬೇಕು, ಇಲ್ಲ 100 ರೂಪಾಯಿ ಟಿಕೆಟ್ ತಗೊಂಡು ಬರಬೇಕು. ಕಂಪಲ್ಸರಿಯಾಗಿ ಬಟ್ಟೆ ಬಿಚ್ಚಿ ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು. ಇಲ್ಲಾಂದ್ರೆ ಒಂದು ಪಂಚೆ, ಒಂದು ಸಲ್ಯ ತಗೊಂಡು ಬೈ ಮೇಲೆ ಹಾಕೋಬೋದು. ಈಗ ಎಲ್ಲರಿಗೂ ಒಂದೇ ಥರ ದರ್ಶನ, ಎಲ್ಲರಿಗೂ ಒಂದೇ ಥರ. ಅಲ್ಲಿ ಪಕ್ಷಭೇದ ಯಾರಿಗೂ ಇಲ್ಲ. ಎಲ್ಲರೂ ಅಮ್ಮನವರು ಪ್ರೀತಿಗೆ ಪ್ರಾರ್ಥರಾಗಬೇಕು. ಮತ್ತು ನಾವು ನಮ್ಮ ಮಕ್ಕಳಿಗೆ ಮೊದಲನೇ ವಿದ್ಯೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಿ ಅಮ್ಮನವ್ರ ಸನ್ನಿಧಿಯಲ್ಲೇ ಮಾಡಬೇಕು ಅಂತ ನಾನಲ್ಲಿ ನಿಮ್ಮೆಲ್ಲರೂ ಮನವಿ ಮಾಡ್ತೀನಿ. ಯಾಕಂದರೆ ಅವರ ವಿದ್ಯಾಭ್ಯಾಸ ಭಾಳ ಉನ್ನತಿಗೆ ಹೋಗ್ತದೆ. ಈ ಒಂದು ವಿದ್ಯಾಭ್ಯಾಸದಲ್ಲಿ ನಿಮಗೆ ಎಷ್ಟೇ ಕಷ್ಟ ಆದರೂ, ನಿಮಗೆ ಯಾರಾದರೂ ತಿಳಿದವರು ಬಂದು ಅಮ್ಮನ ರೂಪದಲ್ಲಿ ಯಾರಾದರೂ ಬಂದು ಸಹಾಯ ಮಾಡ್ತಾರೆ. ಈ ಮಕ್ಕಳನ್ನ ಅವರಿಗೆ ನೀವು ಇಲ್ಲಿ ಮೊದಲನೇ ಅಕ್ಷರ ಬರೆದು ಅವ್ರನ್ನ ಬಿಟ್ಟರೆ, ಅವ್ರನ್ನ ನೀವು ಏನು ತಲೆಗೆ ಅವರೇ ಸ್ವತಃ ಅವರ ಮನಸ್ಸಿಚ್ಛೆಯಂತೆ ಅವರು ಓದಿ ಮುಂದಕ್ಕೆ ಬರ್ತಾರೆ. ಇದಕ್ಕೆ ನಾವು ಈ 2 ಮಾತಿಲ್ಲ. ಇದು ಅಮ್ಮನವರ ಸನ್ನಿಧಿಲಿ ಯಾರೆಲ್ಲ ಅಕ್ಷರಾಭ್ಯಾಸ ಮಾಡ್ತಾರೆ, ಮೊದಲನೇ ಅಕ್ಷರ ಅದು ಅಷ್ಟು ಉನ್ನತಿಗೆ ಬೆಳೆಯುತ್ತದೆ. ಉದಾಹರಣೆಗೆ ಈ ಕೊಲ್ಲೂರು ಅಮ್ಮನ ಮುಂದೆ ನಿಂತಿರುವ ಈ ಸಾವಿರಾರು ಭಕ್ತರೇ ಸಾಕ್ಷಿ. ಇದರಲ್ಲಿ ನಾನು ಒಬ್ಬ. ಸಾವಿರಾರು ಜನರಲ್ಲಿ ನಮ್ಮ ಮಕ್ಕಳನ್ನು ನಾವು ಇಲ್ಲೇ ಬರೆಸಿರೋದು. ಹಂಗೆ ನಮ್ಮ ಮಗಳನ್ನ ಬರ್ಸೋಕ್ಕೆ ಇನ್ನು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಇದು ನಾವು ಈಗ ಬರೀ ಅನ್ನಪ್ರಸಾದ ಸ್ವೀಕರಿಸಲಿಕ್ಕೆ ಹೋಗಿದ್ದೇವೆ. ಈಗ ಅನ್ನಪ್ರಸಾದನ ಕೊಡಬೇಕು. ಅದಕ್ಕೆ ಅಲ್ಲಿ ಅಮ್ಮನವ್ರ ಸನ್ನಿಧಿನಲ್ಲಿ ಅಭಿಷೇಕ ಆದ ನಂತರ ಅನ್ನಪ್ರಸಾದವನ್ನು ಹೊರಗಡೆ ತರ್ತಾರೆ. ಅಲ್ಲಿ ಪಾಯಸ ಅಮ್ಮನವ್ರಿಗೆ ನೈವೇದ್ಯ ಮಾಡಿರ್ತಾರೆ. ಆ ನೈವೇದ್ಯವನ್ನು ಹೊರಗಡೆ ತರ್ತಾರೆ. ಹೊರಗಡೆ ತಂದ ನಂತರ ಆ ಪ್ರಸಾದ ನೈವೇದ್ಯವನ್ನು ಎಲ್ಲರಿಗೂ ಸ್ವಲ್ಪ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ನಮ್ಮ ಮೇನ್ ಅರ್ಚಕರು ಅಲ್ಲಿಂದ ತಗೊಂಬಂದು ಈ ದೇವಿಗೆ ಪೂಜೆ ಎಲ್ಲ ಆದ ತಕ್ಷಣ ಈ ಪ್ರಸಾದನ ತಂದು ಎಲ್ಲ ಯಾರಿಗೆಲ್ಲ ಅನ್ನಪ್ರಸಾದ ಮಾಡಬೇಕು ಅವ್ರಿಗೆಲ್ಲ ತಗೊಂಬಂದು ಶಾರದಾ ಪೀಠದಲ್ಲಿ ಕೂರಿಸಿ ಈ ಪ್ರಸಾದವನ್ನು ಅವರ ಶಾಸ್ತ್ರಂತೆ ಅದರ ಕ್ರಮಗಳಂತೆ ಏನೇನು ರೀತಿ ಇದೆ ಆ ರೀತಿ ನಿಯಮಗಳಂತೆ ಪಾಲಿಸ್ತಾರೆ. ನೋಡಿ, ಇವರೆಲ್ಲ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ನೋಡಿ 100 ರೂಪಾಯಿ ಅದರ ಎದುರುಗಡೆ ನೋಡಿ ಅಲ್ಲಿ 100 ರೂಪಾಯಿಂದ ಕಾಣ್ತಾ ಇದೆ. 100 ರೂಪಾಯಿ ಸ್ಪೆಷಲ್ ದರ್ಶನ. ಇದು ಫ್ರೀ ದರ್ಶನ. ಈ ಕಡೆ ಇರೋದು ದೇವಸ್ಥಾನ ಇಳಿದು ಬರೋದಲ್ಲಿ ಎಡಗಡೆ ಇರೋದು ಫ್ರೀ ದರ್ಶನ, ಬಲಗಡೆ ಇರೋದು 100 ರೂಪಾಯಿ ದರ್ಶನ. ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಇಳಿದು ಬರೋದಂಥ ಜಾಗ ಇದು. ಇಲ್ಲಿ ಎಲ್ಲರೂ ಅಮ್ಮನವ್ರಿಗೆ ಪ್ರೀತಿಗೆ ಎಲ್ಲರೂ ಪ್ರಾಪ್ತರಾಗಬೇಕಂತ ನನ್ನಲ್ಲಿ ಕಳಕಳಿಯ ಮನವಿ. ನೀವು ಏನೇ ಮಕ್ಕಳಿಗೆ ಎಷ್ಟೇ ಆಸ್ತಿ ಸಂಪಾದನೆ ಕೂಡಿಟ್ರು ಈ ಆಸ್ತಿ ಯಾವುದು ಶಾಶ್ವತ ಆಗಲ್ಲ. ಅವರಿಗೆ ಕರೆಕ್ಟಾಗಿ ವಿದ್ಯೆ ಬುದ್ಧಿ ಇರಬೇಕಾಗಿರೋದು. ನಮ್ಮ ವಿದ್ಯೆ ಅನ್ನೋದು ನಮ್ಮ ಅಮ್ಮನವ್ರ ಸನ್ನಿಧಿನಲ್ಲಿ ವಿದ್ಯೆ ಮೊದಲನೇ ಅಕ್ಷರ ಬರೆಸಿದ್ರೆ ಅವರು ತುಂಬ ಉನ್ನತಿಗೆ ಅವರ ವಿದ್ಯಾಭ್ಯಾಸ ಹೋಗ್ತದೆ. ಅದಕ್ಕೆ ಯಾವುದೇ ಅಡಚಣೆ ಆಗಲ್ಲ. ಇದು 100ಕ್ಕೆ 100 ಪಾಲು ನಿಜವಾದ ಮಾತು. ಇದು ನಮ್ಮ ಮೇನ್ ದೇವಸ್ಥಾನ ಅರ್ಚಕರು ಬಂದಿದ್ದಾರೆ.
ಇವಾಗ ಮಗುವಿನ ಅನ್ನಪ್ರಸ್ಥ ಕಾರ್ಯಕ್ರಮ ನಡೀತಾ ಇದೆ. ಅನ್ನಪ್ರಸ್ಥದಲ್ಲಿ ನೋಡಿ ಇಲ್ಲಿ ಪಾಯಸ, ಈ ಅಡಿಕೆದು ಎಲೆಯಲ್ಲಿ ಪ್ಲೇಟಲ್ಲಿ ತಗೊಂಬಂದಿರೋದು ದೇವಸ್ಥಾನ ಒಳಗಡೆಯಿಂದ, ಅದು ಅಲ್ಲಿಂದ ತಗೊಂಬಂದಿರೋ ಪ್ರಸಾದ. ಈ ಪ್ರಸಾದವನ್ನು ಮಗುಗೆ ತಿನ್ನಿಸಲಾಗ್ತದೆ. ಮಗುಗೆ ಊಟ ಕೊಡಲಿಕ್ಕಾಗಿಲ್ಲ, ಅದಕ್ಕೆ ಅದರ ರಸವನ್ನು ಸ್ವಲ್ಪ ಮುಟ್ಟಿಸಿ ಅವಳಿಗೆ ಚಿನ್ನದ ಉಂಗುರದಲ್ಲಿ ಅದನ್ನು ಮುಟ್ಟಿಸಿ ಅವಳಿಗೆ ತಿನ್ನಿಸಲಾಗ್ತದೆ. ಇವಾಗ ಪೂಜೆ ನಡೀತಾ ಇದೆ. ಪೂಜೆ ನಡೆದ ನಂತರ ಈ ಥರ ಕಾರ್ಯಕ್ರಮಗಳು ನಡೆಯುತ್ತದೆ. ಇವಾಗ ನಮಗೆ ಏನಾಗ್ತದೆ ಅಂದರೆ ನೋಡಿ, ಅವ್ರಿಗೆ ನಮ್ಮ ಮೊಮ್ಮಗಳಿಗೆ ಅವಳ ಅಮ್ಮ ಏನೇನೋ ಅವರು ಏನೋ ಹೇಳ್ತಾ ಇದ್ದಾರೆ, ಅರ್ಚಕರು ಅದನ್ನ ಫಾಲೋ ಮಾಡ್ತಿದ್ದಾರೆ. ನೋಡಿ ಇಲ್ಲಿ 3 ಲೈನಾಗಿ ಕೂತಾರೆ. ಶಾರದಾ ಮಂಟಪ ಇದು ನೋಡಿ, 3 ಲೈನಾಗಿ ಕೂತಿದ್ದಾರೆ. 3 ಲೈನಲ್ಲಿ ಈಗ ತುಂಬ ಜನ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಮೊದಲನೇ ಅಕ್ಷರ ಅಮ್ಮನವರು ಶಾರದಾ ಪೀಠದಲ್ಲಿ ಮಾಡಿಸ್ತಾರೆ. ಯಾಕಂದರೆ ಅವರ ಉನ್ನತಿಗೆ ಕೆಲವು ಕಡೆ ತುಂಬ ಕಷ್ಟಪಡ್ತಾರೆ. ಸೀಟ್ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ. ಹೈಯರ್ ಎಜುಕೇಷನ್ಗೆ ಹೋದಾಗ ಸೀಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಭಾಳ ಒದ್ದಾಡ್ತಾರೆ. ನಾನು ಬೇಕಾದಷ್ಟು ನೋಡಿದ್ದೀನಿ. ಆ ಥರ ಒಂದು ಇಕ್ಕಟ್ಟಿನಲ್ಲೂ ನಿಮಗೆ ಯಾರ್ದೋ ರೂಪದಲ್ಲಿ ಅಮ್ಮನವ್ರ ಸನ್ನಿಯಿಂದ ಹೆಂಗಾದರೂ ನಿಮಗೆ ಏನು ನಿಮ್ಮ ಮಗು ಏನು ಆಸೆ ಪಟ್ಟಿರ್ತದೆ, ಆಸೆ ಈಡೇರ್ತದೆ. ಅದು ಯಾರ ಮುಖಾಂತರ ಅಮ್ಮನವರ ಆಶೀರ್ವಾದ ನಿಜವಾಗ್ಲೂ ಅದು ಖಂಡಿತವಾಗ್ಲೂ ನಿಮಗೆ ನೀವು ಪ್ರಯತ್ನ ಪಡುವಂಥದ್ದು ಮಾತ್ರ ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100 ಫಲ ಸಿಕ್ಕುತ್ತದೆ. ಈ ಕಾಲೇಜ್ ಸೀಟ್ ಸಿಕ್ಕಲ್ಲ, ಅದು ಸಿಕ್ಕಲ್ಲ, ಇದು ಸಿಕ್ಕಲ್ಲ, ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ ನಾವು ಅಮ್ಮನವ್ರನ್ನ ನಂಬಿಬಿಟ್ಟು ನಾವು ಏನೇ ಕಾರ್ಯಕ್ರಮ ಮುಂದೆ ಇಟ್ಟರೂ ಅದು ಸತ್ಯಕ್ಕೆ 100ಕ್ಕೆ 100 ಸತ್ಯವಾದ ಮಾತಿದು. ಅಮ್ಮನವ್ರ ಸನ್ನಿಧಿನಲ್ಲಿ ನೀವು ಕಂಡು ಎಲ್ಲ ರೀತಿಯಲ್ಲಿ ನೋಡಿ ಪೂಜಾ ಕಾರ್ಯಕ್ರಮಗಳು ನಡೆಸ್ತಾರೆ. ಇದಾದಮೇಲೆ ನೋಡಿ ಮಂತ್ರೋಪಚಾರ ಮಾಡ್ತಾರೆ. ಅವರು ಮಂತ್ರೋಪಚಾರ ಮಾಡಿ ಅದನ್ನು ನಮ್ಮ ಮಗಳಿಗೆ ಈ ಅನ್ನಪ್ರಸ್ಥ ಮಾಡ್ತಾರೆ. ಇದು ತುಂಬ ಟೈಮ್ ಏನು ಹಿಡಿಸಲ್ಲ, ಗಂಟೆ ಒಂದು 10, 15, 20 ನಿಮಿಷದಷ್ಟೇ. ನಾನಿದು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಜನ ರಶ್ಶು, ಬೇಕಾದ್ರೆ ಸ್ಕೂಲು ರಜೆ ಅಲ್ವಾ, ಎಲ್ಲರೂ ಬಂದಿದ್ದಾರೆ. ಹಂಗಾಗಿ ಸೆಕೆ ತಡೀಲಿಕ್ಕಾಗೋದಿಲ್ಲ ಎಲ್ಲರಿಗೂ. ಹಂಗಾಗಿ ಎಲ್ಲರೂ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಶಾರದಾ ಮಂಟಪದಲ್ಲಿ. ಒಂಥರ ಪಾಪ ಅರ್ಚಕರು ಸ್ವಲ್ಪ ಜಾಗ ಮಾಡಿ ಅಲ್ಲಿ ಕೂರಿಸಿ ಅವ್ರಿಗೂ ನಂದೊಂದು ಕೃತಜ್ಞೆ ಅಮ್ಮನವ್ರಿಗೂ ಒಂದು ಕೋಟಿ ನಮನ ಸಲ್ಲಿಸ್ತಾ, ನಮ್ಮ ಅರ್ಚಕರಿಗೂ ಒಂದು ಕೋಟಿ ನಮನ ಸಲ್ಲಿಸ್ತಾ, ನಮ್ಮ ಮೊಮ್ಮಗಳಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ನೋಡಿ ಉಂಗುರದಲ್ಲಿ ಅನ್ನ ತಿನ್ನಿಸೋಂಗಿಲ್ಲ. ಮೊದಲೇ ಹೇಳಿದ್ರು, ಸಣ್ಣ ಮಗಳು, ಅವಳಿಗೆ ಇನ್ನೂ ಅನ್ನ ತಿನ್ನೋಕ್ಕಾಗಿಲ್ಲ. ಅದಕ್ಕೆ ಅವಳಿಗೆ ಅದರ ರಸನ ಮಾತ್ರ ಮುಟ್ಟಿಸಿ, ಉಂಗುರದಲ್ಲಿ ಮುಟ್ಟಿಸಿ ಅವಳು ಬಾಯಿಲಿಡ್ತಾರೆ. ಇದೇ ಥರ ವಿದ್ಯಾಭ್ಯಾಸ ಮಾಡಿದಾಗ ನಾಲಿಗೆಯಲ್ಲಿ ಚಿನ್ನದ ಉಂಗುರದಲ್ಲಿ ಬರೀತಾರೆ. ಆದ್ದರಿಂದ ಈ ಉಂಗುರದಲ್ಲಿ ಬರೆಯೋದ್ರಿಂದ ಚಿನ್ನದಲ್ಲಿ ನಾಲಿಗೆನಲ್ಲಿ ಬರೀತಾರೆ. ಬರೆದಾಗ ಈ ಅಕ್ಷರ ಅವರ ವಿದ್ಯೆ ಅಷ್ಟು ಉನ್ನತಿಗೆ ಸೇರ್ತದೆ. ಅವರ ಜೀವನದಲ್ಲಿ ತುಂಬ ಉನ್ನತಿಗೆ ಬರ್ತಾರೆ ಅವರು. ಅದಲ್ಲದೆ ನೀವು ಏನೇ ಮಾಡಿದ್ರೂ ಅವರಿಗೆ ನೀವು ಎಷ್ಟೇ ಆಸ್ತಿ ಪಾಸ್ತಿ ಕೂಡಿಟ್ಟರು ನೀವು ಅವರಿಗೆ ವಿದ್ಯೆಯನ್ನು ನೋಡಿ ಅಷ್ಟು ಶ್ರೇಷ್ಠವಾದದ್ದು. ಆ ವಿದ್ಯೆ ಇಲ್ಲಾಂದರೆ ಅವರು ಅದನ್ನ ಕಳೆದಾಕ್ಬೋದು. ಅವ್ರಿಗೆ ಏನೋ ಚಿನ್ನ ಮಾಡಿಕೊಟ್ರೆ ಕಳ್ಳತನ ಆಗ್ಬೋದು, ಇನ್ನೊಂದು ಆಗ್ಬೋದು, ಕಳೆದು ಹೋಗ್ಬೋದು, ಏನೋ ಆಗ್ಬೋದು. ಆದರೆ ವಿದ್ಯೆ ಅನ್ನೋದು ಅವರ ಜೀವನಕ್ಕೆ ಒಂದು ದಾರಿ ದೀಪವಾಗಿರ್ತದೆ. ಅವರು ಕೆಲಸ ಸಿಕ್ಕಿದಾಗಲೂ, ಅವರು ಉನ್ನತಿಗೆ ಹೋದಾಗಲೂ, ಅವರು ಪ್ರಮೋಷನ್ ಸಿಕ್ಕಿದಾಗಲೂ, ಅವರು ಸ್ವಂತ ಬಿಸ್ನೆಸ್ ಮಾಡಿದಾಗಲೂ ಎಲ್ಲ ನಿಮ್ಮ ಅಪ್ಪನ ನೆನೆಸ್ಕೋತಾರೆ. ಇವತ್ತಿನ ಇದರಲ್ಲಿ ಮಕ್ಕಳಿಗೋಸ್ಕರ ತಂದೆ ತಾಯಿ ನಮ್ಮ ಬೆಂಗಳೂರಲ್ಲೂ ಇಡೀ ಕರ್ನಾಟಕದಲ್ಲೂ ಎಷ್ಟೋ ಜನ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಾನು ಕಣ್ಣಾರೆ ನೋಡಿದವನು. ಆದ್ದರಿಂದ ನನ್ನಿಂದ ಆಗುವ ಒಂದು ಸಣ್ಣ ಕಿರುಚಿತ್ರ ಇದು. ಇದರಲ್ಲಿ ನಾನು ಬೇಡ್ಕೊಳ್ಳೋದೆಲ್ಲ ಇರ್ತದೆ. ಅಮ್ಮನವ್ರ ಸನ್ನಿಧಿಯಲ್ಲಿ ಮೊದಲನೇ ಅಕ್ಷರ ಅಮ್ಮನವ್ರ ಸನ್ನಿಧಿಯಲ್ಲಿ ಬರೆಸಿ ಅಮ್ಮಗೂ ಯಾವತ್ತಿಗೂ ಯಾವುದೇ ತೊಂದರೆ ಆಗಲ್ಲ. ತುಂಬ ಅವಳ ವಿದ್ಯೆ ಅವಳಿಗೆ ಮಗುವಾಗ ಹೆಣ್ಣು ಮಗುವಾಗಲಿ ಗಂಡು ಮಗುವಾಗಲಿ
ಪಕ್ಷಭೇದ ಮಾಡಬೇಡಿ. ಎಲ್ಲರಿಗೂ ವಿದ್ಯೆ ಅನ್ನೋದು ಅಷ್ಟೇ ಅಮೂಲ್ಯವಾದದ್ದು. ಎಲ್ಲರಿಗೂ ಆ ವಿದ್ಯೆಯನ್ನು ಸರಿಯಾದ ಜಾಗದಲ್ಲಿ ಕೂರಿಸಿ ಅದನ್ನ ಒಪ್ಪಿಸಿ. ಅದಾದ ನಂತರ ಇದು ಪೂಜೆ ಕಾರ್ಯಕ್ರಮ, ಅನ್ನ ತಿನ್ನಿಸಿ ಎಲ್ಲ ಆಯಿತು. ಅನ್ನ ಪ್ರಸಾದ ನೋಡಿ, ಅಮ್ಮನವರು ಕೆಂಪು ವಸ್ತ್ರವನ್ನು ಅವಳಿಗೆ ಧರಿಸಿ ಅವಳಿಗೆ ಸ್ವಲ್ಪ ಹೂವನ್ನೆಲ್ಲ ಮುಡಿಸಿ ನೋಡಿ, ಹೂವಿನ ಹಾರ ಮುಡಿಸ್ತಾ ಇದ್ದಾರೆ. ಅಲ್ಲಿ ಯಾರೋ ಅಡ್ಡ ಬಂದ ಕಣಗಳೆಲ್ಲ ಹೂವೆಲ್ಲ ಮುಡಿಸಿದ್ರು. ಇವಾಗ ಅವ್ರಿಗೆ ಇದನ್ನೆಲ್ಲ ಪೂಜೆದ ಇಷ್ಟೇ ಇರೋದು ಅನ್ನ ಇದನ್ನೆಲ್ಲ ಸರಿಯಾಗಿ ಪೂಜಿಸಿ ಹಂಗೆ ಇದರಲ್ಲಿ ಅರ್ಚಕರು ಇವಳಿಗೆ ಎಲ್ಲ ಕ್ರಮಬದ್ಧವಾದ ಎಲ್ಲ ಕಾರ್ಯಕ್ರಮವೆಲ್ಲ ಮಾಡಿದ್ದಾರೆ. ಇವರು ಭಾಳ ಶ್ರೇಷ್ಠವಾದ ಅರ್ಚಕರು. ಇದು ನಮಗೆ ಇದು ಎಲ್ಲ ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲ ಅನ್ನ ತಿನ್ನಿಸೋ ಇದರಲ್ಲಿ ಇದ್ದಾರೆ. ಅದಾದಮೇಲೆ ಇವರು ಮಗುವಿನ ಎಲ್ಲ ಪ್ರೀತಿಗೂ ಪಾತ್ರರಾಗಿ ಎಲ್ಲರ ಅಮ್ಮನ ಅನುಗ್ರಹನೂ ಇವ್ರಿಗೆ ದೊರೆಯಲಿ ಅಂತ ನಮ್ಮಮ್ಮಗಳಿಗೆ ನಾನು ದೇವರಲ್ಲಿ ಅಮ್ಮನವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಅಮ್ಮನವ್ರ ಹತ್ರ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರಲ್ಲೂ ನಿಮ್ಮ ಮಕ್ಕಳನ್ನ ತಂದು ಇಲ್ಲಿ ಮೊದಲನೇ ವಿದ್ಯೆ, ಮೊದಲನೇ ಅನ್ನ ಕೊಡಿಸಿ ನೋಡಿ. ಎಷ್ಟು ಮಕ್ಕಳು ಹೆಂಗಿದ್ರೂ ಅವ್ರಿಗೆ ಇವಾಗ ಹಲವಾರು ಕಾಯಿಲೆಗಳು, ಅದು ಇದು ಅನ್ನ ತಿನ್ನೋಕ್ಕಾಗಲ್ಲ, ಅನ್ನ ಇದಾಯಿತು ಅನ್ನ ಇಲ್ಲಿ ನೀವು ಒಂದು ಇದು ಬಂದು ಆಶೀರ್ವಾದ ತಗೊಂಡು ಇದು ಮಾಡಿದರೆ ಎಲ್ಲ ರೀತಿಯಲ್ಲಿರೋ ತೊಂದರೆ ಸಾಲ್ವ್ ಆಗ್ತದೆ. ಇದು ನಮ್ಮ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಅಮ್ಮನವರ ಸನ್ನಿಧಿನಲ್ಲಿ ಪ್ರತಿಯೊಬ್ಬರು ಬಂದು ಈ ಸೇವೆಯನ್ನು ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮ್ಮ ದೇಶ ಬೆಳಿಬೇಕಾದ್ರೆ ನಮ್ಮ ದೇಶಕ್ಕೆ ಎಷ್ಟು ನಮ್ಮ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಆ ಪ್ರಜೆಗಳನ್ನ ಒಳ್ಳೆ ದಾರಿಯಲ್ಲಿ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಇದರಲ್ಲಿ ಬೆಳೆಸಬೇಕಾಗಿರುತ್ತೆ. ತಂದೆ ತಾಯಿಯವರ ಕರ್ತವ್ಯ ಆಗಿರ್ತದೆ. ಆ ತಂದೆ ತಾಯಿಗಳು ಈ ಕರ್ತವ್ಯವನ್ನು ಅದರ ರೀತಿಯಲ್ಲಿ ನಡೆಸ್ಕೊಂಡು ಹೋದಾಗಲೇ ಅದಕ್ಕೆ ತಕ್ಕದಾಗ ಬೆಲೆ ಸಿಕ್ಕೋದು. ಆವಾಗ ನೀವು ಇವತ್ತು ಏನೇ ನಿಮ್ಮ ಮಕ್ಕಳಿಗೆ ಓದ್ಸೋಕ್ಕಾಗಲ್ಲ ಅಂತ ಮಾತ್ರ ತಿಳ್ಕೊಬೇಡಿ. ಆ ಟೈಮಲ್ಲಿ ನಿಮಗೆ ಯಾರಾದರೂ ಅಮ್ಮನ ರೂಪದಲ್ಲಿ ಬಂದು ನಿಮಗೆ ಯಾರಾದರೂ ಸಹಾಯ ಮಾಡ್ತಾರೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಉನ್ನತಿಗೆ ಹೋಗ್ತದೆ. ಈ ವಿಡಿಯೋನ ನೋಡು ಎಲ್ಲರೂ ನಿಮ್ಮ ಮಕ್ಕಳನ್ನು ಶ್ರೀ ಅಮ್ಮನವರ ಸನ್ನಿಧಿಯಲ್ಲಿ ಬಂದು ನೀವು ನೋಡಿ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಓದೋದಿಲ್ಲ, ಮಕ್ಕಳು ಓದೋದಿಲ್ಲ, ಮಗ ಓದಲ್ಲ, ಮಗಳು ಓದಲ್ಲ, ಈ ಥರ ಎಲ್ಲ ಆಗುವಂಥ ಸೀನೇ ಬರೋಲ್ಲ ನಿಮಗೆ. ಅವರು ವಿದ್ಯೆ ನೀವು ಒಂದ್ಸರಿ ನೀವು ಇಲ್ಲಿ ಪ್ರಾರಂಭಿಸಿಬಿಟ್ರೆ ಅದು ಕ್ರಮನೇ ಯಾವ ಥರ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಆ ರೀತಿಯಲ್ಲಿ ನಡ್ಕೊಂಡೇ ಹೋಗ್ತಾ ಇರ್ತದೆ. ಅವ್ರನ್ನ ನೀವೇನೋ ಅವ್ರ ಹಿಂದೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವರಾಗಿ ಅವ್ರ ವಿದ್ಯೆನ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತದೆ. ಅದಕ್ಕೆ ತಕ್ಕದಾಗಿ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಉನ್ನತಿಗೆ ಹೋಗ್ತಾ ಇರ್ತಾರೆ. ಆದ್ದರಿಂದ ನೀವೆಲ್ಲರೂ ಅಮ್ಮನವರ ಸನ್ನಿಧಿಯಲ್ಲಿ ಬಂದು ಅಮ್ಮನವರ ದರ್ಶನ ಪಡೆದು ಅಮ್ಮನವ್ರಿಗೆ ಈ ವಿದ್ಯೆ ಸರಸ್ವತಿ ಪೀಠದಲ್ಲಿ ಅಮ್ಮನವ್ರದ್ದು ಇದು ಸರಸ್ವತಿ ಪೀಠ ಅಂತಲೂ ಹೆಸರುವಾಸಿ, ಮಹಾಲಕ್ಷ್ಮಿ ಪೀಠ ಅಂತಲೂ ಹೆಸರುವಾಸಿ. ಹಂಗಾಗಿ ಇದು ಶ್ರೀ ಗುರು ನಮ್ಮ ಹೆಸರು ಶ್ರೀ ಗುರು ಶಂಕರಾಚಾರ್ಯರಿಂದ ಸ್ಥಾಪನೆಯಾದಂಥ ಅಮ್ಮನವರ ಶಕ್ತಿಪೀಠ. ನಾವು ನಾರ್ತ್ ಇಂಡಿಯಾದಲ್ಲಿ ಶಕ್ತಿಪೀಠ ಅಂತೀವಿ. ಶಕ್ತಿಪೀಠ ನಮ್ಮ ಸೌತ್ ಇಂಡಿಯಾದಲ್ಲೂ ಬೇಜಾನ್ ಶಕ್ತಿಪೀಠ ಇದೆ. ಶಕ್ತಿಪೀಠದಲ್ಲಿ ನಾವು ಎಲ್ಲರೂ ಯಾವ ದೇಶದವರೆಲ್ಲಾದರೂ ಇರಲಿ, ನೀವು ಕೊಲ್ಲೂರು ಅಂತ ಇಲ್ಲ, ಶಕ್ತಿಪೀಠ ಎಲ್ಲ ಕಡೆ ಇದೆ ಅಮ್ಮನವ್ರ ದೇವಸ್ಥಾನ. ಅವರ ತುಂಬ ಶಕ್ತಿ ದೇವರು ಕೊಲ್ಲೂರು ಶ್ರೀ ಮೂಕಾಂಬಿಕೆ ಅಮ್ಮನವರ ಸನ್ನಿಧಿಯಲ್ಲಿ ಇಲ್ಲಿ ಬಂದು ಅಮ್ಮನವರ ಆಶೀರ್ವಾದಕ್ಕೆ ನೀವೆಲ್ಲ ಪ್ರಾರ್ಥರಾಗಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ ವಿದ್ಯೆ ಬುದ್ಧಿ ನಿಮಗೆ ನಮ್ಮ ಎಲ್ಲ ಮಕ್ಕಳಿಗೂ ದೊರಕಲಿ ಅಂತ ಅಮ್ಮನವರಲ್ಲಿ ಕಳಕಳಿಯ ನನ್ನ ಪ್ರೀತಿಯ ಎಲ್ಲ ಮಕ್ಕಳಿಗೂ ನನ್ನ ಹೃದಯಪೂರ್ವಕ ನಮನಗಳು. ಅದಲ್ಲದೆ ಈ ಮಕ್ಕಳಿಗೆ ನಾವು ಪ್ರತಿಯೊಬ್ಬರು ಎಲ್ಲ ಅವ್ರಿಗೂ ಈ ಥರ ರಜೆ ದಿನಗಳಲ್ಲಿ ಈ ಥರ ಎಲ್ಲ ಕರ್ಕೊಂಬರೋದ್ರಿಂದ ಅವ್ರಿಗೂ ಮನಸ್ಸಿಗೆ ಒಂದು ಸಂತೋಷ ಆಗ್ತದೆ. ಈ ಥರ ನಿಮಗೂ
ಭಾಳ ಬೆಂಗಳೂರಿಂದನೂ ಬೇಕಾದಷ್ಟು ಬಸ್ ಇದೆ, ಮೈಸೂರಿಂದ ಇದೆ, ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಸ್ ಇದೆ. ಅಲ್ಲ ಇನ್ನು ಟ್ರೈನಲ್ಲಿ ಬಂದರೂ ನೀವು ಬೈಂದೂರಲ್ಲಿ ಬಂದು ಇಳ್ಕೊಬೋದು. ಇನ್ನು ಹೊರದೇಶದಿಂದ ಬರೋರಾದರೆ ಮಂಗಳೂರಲ್ಲಿ ಬಂದು ಇಳ್ಕೊಬೋದು. ಮಂಗಳೂರಿಂದ ಭಾಳ ಬಸ್ಗಳಿದೆ. ಹಾಗೆ ನಾವೆಲ್ಲ ಮುಗಿಸಿ ದೇವಸ್ಥಾನದ ಶಾರದಾ ಮಂಟಪದಿಂದ ಹೊರಗಡೆ ಬಂದಾಗ ಇವರ ತಾತ ಅಜ್ಜಿ ಇವರೆಲ್ಲ ಬಂದು ಅಲ್ಲಿ ರಶ್ ಆದ ಕಾರಣದಿಂದ ಇವಳಿಗೆ ಅಲ್ಲಿ ಕೊಡಲಿಲ್ಲ ಇವರು. ಅದಕ್ಕೆ ಇವಳನ್ನ ಏನು ಮಾಡಿದೋ ಹೊರಗಡೆ ಕರ್ಕೊಂಬಂದು, ಈಗ ಅವರು ಕೆಲವರು ಇದ್ದಾರೆ, ಇನ್ನು ಎಲ್ಲರಿಗೂ ಅಲ್ಲಿ ಬಂದು ನಿಲ್ಲುವಷ್ಟು ಜಾಗ ಇರಲಿಲ್ಲ. ಆದ್ದರಿಂದ ಅವ್ರನ್ನ ಬಂದು ಇಲ್ಲಿ ಅನ್ನ ಪ್ರಸಾದ ತಿನ್ನಿಸ್ಬೇಕು ಅಂತೇಳಿ ನಾವು ಹೊರಗಡೆ ಬಂದು ಇಲ್ಲಿ ನಿಂತಿದ್ದೀವಿ, ಅವ್ರು ಬರಬೇಕು ಅಂತ. ಇವಾಗ ಏನು ಅಮ್ಮನವ್ರದ್ದು ತೆರೆ ಆಗ್ತದೆ ಅಂತ ಹೇಳ್ತಾರೆ. ತೆರೆ ಅಂದರೆ ಅಮ್ಮನವ್ರನ್ನ ಕರ್ಕೊಂಬಂದು ಹೊರಗಡೆ ದೇವಸ್ಥಾನ ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ ನೋಡಿ. ಅಮ್ಮನವ್ರನ್ನ ದೇವಸ್ಥಾನದ ಹೊರಗಡೆ ಕರ್ಕೊಂಬಂದು ಅಮ್ಮನವ್ರದ್ದು ದೇವಸ್ಥಾನಕ್ಕೆ ಮೆರವಣಿಗೆ ಮಾಡ್ತಾರೆ. ದೇವಸ್ಥಾನದ ಹೊರಾಂಗಣದಲ್ಲಿ ಮೆರವಣಿಗೆ ಮಾಡಿ ಆಮೇಲೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಗಂಟೆ ಎಲ್ಲರೂ ಲೈನಲ್ಲಿ ನಿಂತ್ಕೋಬೇಕು. ಅಷ್ಟು ಗಂಟೆ ಯಾರನ್ನೂ ಒಳಗಡೆ ಬಿಡೋಲ್ಲ. ಹಾಗೆ ಎಲ್ಲರೂ ಬಂದಿದ್ದಾರೆ, ಎಲ್ಲ ಹೊರಗಡೆ ನಿಂತಿದ್ದಾರೆ. ಇವರೆಲ್ಲ ಬಂದು ಅಮ್ಮನವ್ರನ್ನ ದರ್ಶನಕ್ಕೆ ನಾವು ಕಾಯ್ತಾಯಿದ್ದೀವಿ. ಅಮ್ಮನವ್ರದ್ದು ದರ್ಶನ ಮಾಡಬೇಕು ಅಂಥೇಳಿ ಈಗ ಇನ್ನು ಎಲ್ಲ ಲೈನಲ್ಲಿ ನಿಂತವರು ನೋಡ್ತಾ ಇದ್ದಾರೆ. ತುಂಬ ಜನ ನೋಡಿ, ಎಷ್ಟು ಜನ ನಿಂತಿದ್ದಾರೆ ನೋಡಿ. ಇಷ್ಟೊಂದು ಜನ ಇನ್ನು ಇವಾಗ ಒಳಗಡೆ ಅಲ್ಲಿ ಇನ್ನೇನು ಸ್ವಲ್ಪ ಹೊತ್ತಾಗ್ತದೆ ತೆರೆ ಆಗೋದು. ಅದರಿಂದ ಹೊರಗಡೆ ಹೊರಗಡೆ ನಿಲ್ಲಬೇಕಾಗ್ತದೆ ಅಮ್ಮನವ್ರದ್ದು ಇದು ಬರೋ ಗಂಟ. ಹಂಗಾಗಿ ಈ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ ನೋಡಿ. ಇವರು ತಾತ ಬಂದ್ಬಿಟ್ಟು ತಾತ ಅಜ್ಜಿ ಎಲ್ಲ ಬಂದು ನೋಡಿ, ಇವರೆಲ್ಲ ಬಂದು ಅನ್ನಪ್ರಸ್ಥ ಮಾಡ್ತಾಯಿದ್ದಾರೆ. ಮಗಳಿಗೆ ಅನ್ನಪ್ರಸ್ಥ ಮಾಡೋದ್ರಿಂದ ಇವಳಿಗೆ ಅನ್ನ ತಿನ್ನಿಸ್ತಾ ಇದ್ದಾರೆ. ಅನ್ನ ತಿನ್ನಿಸ್ಕೊಂಡು ಎಲ್ಲರೂ ಹಂಗೆ ಅವಳನ್ನ ಆಟ ಆಡ್ಸ್ತಿದ್ದಾರೆ. ಇನ್ನೇನು ಅಮ್ಮನವ್ರದ್ದು ಅನ್ನಪ್ರಸ್ಥ ಅಮ್ಮನವ್ರದ್ದು ಇದಕ್ಕೆ ಬರ್ತಾರೆ, ಮೆರವಣಿಗೆ ಬರ್ತಾರೆ. ಮೆರವಣಿಗೆ ಬಂದಮೇಲೆ ಮೆರವಣಿಗೆಲ್ಲ ನೋಡಿ ಹೋಗೋಣ ಅಂಥೇಳಿ ನಾವು ಕಾಯ್ತಾ ಇದ್ದೀವಿ ನೋಡಿ. ಈ ಪ್ರಸಾದನ ಅಲ್ಲಿ ದೇವಸ್ಥಾನ ಒಳಗಡೆಯಿಂದ ಅಮ್ಮನಿಗೆ ಅಭಿಷೇಕ ಮಾಡಿರೋಂಥ ಪ್ರಸಾದ ಇದು. ಅಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮತ್ತು ಅಲ್ಲಿ ಪಾಯಸ ಎಲ್ಲ ತಂದು ಎಲ್ಲರಿಗೂ ತಗೊಳ್ಳಿ, ನೀವೆಲ್ಲ ತಗೊಳ್ಳಿ ಅಂತ ಹೇಳಿದ್ರು. ಅದು ನಾವು ಮಗುವಿಗೆ ಕೊಟ್ಟ ಮೇಲೆ ಬಾಕಿರೋದು ಅಮ್ಮನವ್ರನ್ನ ಕರ್ಕೊಂಬಂದರು. ಅರ್ಚಕರು ಕರ್ಕೊಂಬಂದಿದ್ದಾರೆ. ಇನ್ನೇನು ಅಮ್ಮನವ್ರನ್ನ ಮೆರವಣಿಗೆ ಮಾಡ್ತಾರೆ ನೋಡಿ. ಇಲ್ಲಿ ಅರ್ಚಕರೆಲ್ಲ ಇಲ್ಲೇ ಬಂದರು. ಎಲ್ಲರೂ ಅರ್ಚಕರೆಲ್ಲ ಬಂದಿದ್ದಾರೆ. ಅಮ್ಮನವ್ರನ್ನ ಇನ್ನು ಮೆರವಣಿಗೆ ಹೊರಡ್ತಾರೆ. ಇಲ್ಲಿ ತೆರೆ ಅಂತ ಹೇಳ್ತಾರೆ, ಇದಕ್ಕೆ ತೆರೆ ಆಗ್ತದೆ ಅಂತ. ಇದು ಅಮ್ಮನವ್ರನ್ನ ದಿನ ದೇವಸ್ಥಾನದ ಬೆಳಗಿನ ಜಾವ ಒಂದು ತೆರೆ ಆಗ್ತದೆ. ಈ ತೆರೆಯಲ್ಲಿ ಎಲ್ಲರೂ ಅಮ್ಮನವರ ಹಿಂಭಾಗದಲ್ಲಿ ಸುತ್ತಾ ಇರ್ತಾರೆ. ಇದರಲ್ಲಿ ಅಮ್ಮನವ್ರಿಗೆ ಇಷ್ಟವಾದಂಥ ನಾಗಸ್ವರ ಮೇಳ, ಅವರ ಊರಿನ ಕಲ್ಚರ್ ಪ್ರೋಗ್ರಾಮ್ ಆದ ಇನ್ನೊಂದು ಮೇಳ, ಅದರ ಹಿಂದುಗಡೆ ರಥ, ಈ ಥರ ಎಲ್ಲ ಬರ್ತಾ ಇರ್ತದೆ. ಎಲ್ಲರೂ ಇಲ್ಲಿ ಧ್ವಜಸ್ತಂಭದ ಹತ್ರ ನಿಂತು ಅಮ್ಮನವ್ರಿಗೆ ನಮಸ್ಕಾರ ಮಾಡ್ತಾಯಿದ್ದಾರೆ. ಹಿಂಗೆ ನಾವು ನಿಂತಿದ್ದೀವಿ ಅಮ್ಮನವ್ರನ್ನ ಕಾಯ್ತಾ. ನಾನು ಹಿಂದುಗಡೆ ಹೋಗಿಲ್ಲ, ಯಾಕಂದರೆ ಹಿಂದುಗಡೆಯಿಂದ ಅವರ ವೀಡಿಯೋ ತೆಗಿಯೋಕ್ಕಾಗಲ್ಲ ಅಂತ ನಾನು ಇಲ್ಲಿ ನಿಂತಿದ್ದೀನಿ. ಅಮ್ಮನವ್ರು ಸುತ್ತಾಕೊಂಬರುವಾಗ ಮುಂದುಗಡೆಯಿಂದ ವೀಡಿಯೋ ತೆಗೆಯೋಣ ಅಂತೇಳಿ ಇವರು ಹಂಗೆ ಎಲ್ಲರೂ ನಾವು ನಿಂತಿದ್ದು ಅಂತೇಳಿ ಎಲ್ಲರೂ ಇಲ್ಲೇ ನಿಂತರು. ಹಾಗಾಗಿ ಅಮ್ಮನವ್ರನ್ನ ಇವಾಗ ದೇವಸ್ಥಾನಕ್ಕೆ ಸುತ್ತಿಸ್ಕೊಂಡು ಬರ್ತಾಯಿದ್ದಾರೆ ನೋಡಿ. ನೀವೇ ನೋಡ್ಬೋದು, ಎಲ್ಲ ನಮಸ್ಕಾರ ಮಾಡ್ತಿದ್ದಾರೆ. ನೀವೇ ನೋಡಿಕೊಂಡು ನೋಡಿ ಅಮ್ಮನವ್ರನ್ನ ಕರ್ಕೊಂಬರ್ತಾಯಿದ್ದಾರೆ ನೋಡಿ. ಮುಂದೆ ನೋಡಿ ನಾಗಸ್ವರ ಮೇಳ. ಅಮ್ಮನವ್ರಿಗೆ ಯಾವುದೇ ದೇವಸ್ಥಾನ ನಾಗಸ್ವರ ಮೇಳ ಅಂದರೆ ಭಾಳ ಶ್ರೇಷ್ಠವಾದದ್ದು. ಎಲ್ಲ ದೇವಸ್ಥಾನಗಳಲ್ಲೂ ಇದು ಇರ್ತದೆ. ಇದು ನಾಗಸ್ವರ ಮೊದಲೇ ಬಂತು. ಅದರ ಹಿಂದುಗಡೆ ಅಮ್ಮನವ್ರಿಗೆ ಅತಿ ಪ್ರಿಯವಾದಂಥ ಅವರದೇ ದೇವಸ್ಥಾನದ ಮೇಳ ಬರ್ತಾಯಿದೆ. ಅದರ ಹಿಂದುಗಡೆ
ಅಮ್ಮನವ್ರದ್ದು ತೆರೆ ಬರ್ತಾ ಇದೆ. ಅಮ್ಮನವ್ರದ್ದು ಮೆರವಣಿಗೆಯಲ್ಲಿ ಎಲ್ಲ ಭಕ್ತಾದಿಗಳು ಪ್ರಾರ್ಥರಾಗಿ ನಿಮಗೂ ಅಮ್ಮನವ್ರ ದರ್ಶನ ನನ್ನ ಮುಖಾಂತರ ಚಾನಲ್ ಮುಖಾಂತರ ನಿಮಗೂ ದೊರಕಲಿ ಅಂತೇಳಿ ನಾನು ನನ್ನ ಫೇಸ್ಬುಕ್ ಪೇಜು, ಯೂಟ್ಯೂಬ್ ಪೇಜ್ ಇದನ್ನ ಡಿ ಬ್ರೋ ಟ್ರಾವೆಲ್ ವೀಡಿಯೋ ಅಂತ ಮಾಡ್ತಾಯಿರ್ತೀನಿ. ಇದರಲ್ಲಿ ಫ್ಯಾಮಿಲಿ ಬ್ಲಾಗ್ ಏನೊಂದು ಜಾಸ್ತಿ ಇರೋದು. ನೀವು ನೋಡಿ ಎಲ್ಲರಿಗೂ ಅಮ್ಮನವ್ರ ಅನುಗ್ರಹ ಸಿಕ್ಕಲಿ ಅಂತ ನಾನು ಮನಸಾರ ಬೇಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೂ ಬೇಡ್ಕೊತೀನಿ. ಎಲ್ಲರಿಗೂ ಚಂದ ಇದ್ದರೆ ನಮ್ಮ ದೇಶ ಚಂದ ಇರೋದು. ನಮ್ಮ ದೇಶದ ಸಂಪತ್ತು ನಮ್ಮ ಮಕ್ಕಳು. ಆ ಮಕ್ಕಳಿಗೆ ಎಲ್ಲರಿಗೂ ಒಂದೇ ಥರ ವಿದ್ಯಾಭ್ಯಾಸ ಬರಲಿ ಅಂತೇಳಿ ನಾನು ಕೊಲ್ಲೂರು ಮೂಕಾಂಬಿಕೆ ದೇವಿ ಹತ್ರ ಕಳ್ಕೊಂಡು ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ. ನನಗೆ ಹೋಗಿ ಇಲ್ಲೇ ನಿಂತಿದ್ದೀವಿ. ಪುನಃ ಈಗ ಎಲ್ಲರೂ ದರ್ಶನ ಮಾಡ್ತಾಯಿದ್ದಾರೆ. ಹೆಜ್ಜೆ ಸ್ತಂಭ ಹತ್ರ ನಿಂತ್ಕೊಂಡು. ಮತ್ತು ನಮ್ಮೆಲ್ಲರ ಕರ್ತವ್ಯ, ನಮ್ಮ ದೇವಸ್ಥಾನ, ನಮ್ಮ ಹೊಳೆ, ನಮ್ಮ ನೆಲ ಎಲ್ಲ ಸ್ವಚ್ಛವಾಗಿ ಆವರಣವನ್ನು ಸ್ವಚ್ಛವಾಗಿ ಇಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಅದರಿಂದ ಯಾವುದೇ ಕಸ ಕಡ್ಡಿಗಳನ್ನು ದೇವಸ್ಥಾನದ ಆವರಣದಲ್ಲೂ ಎಲ್ಲೂ ಹಾಕಬಾರ್ದು. ದೇವಸ್ಥಾನವನ್ನು ಸ್ವಚ್ಛವಾಗಿಡೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಅಮ್ಮನವರ ಸನ್ನಿಧಿಯನ್ನು ಎಷ್ಟು ಸ್ವಚ್ಛವಾಗಿಡಲಿಕ್ಕೆ ಆಗ್ತದೆ ಅಷ್ಟು ಸ್ವಚ್ಛವಾಗಿಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ನೋಡಿ, ಬಂತು ನಾಗಸ್ವರ, ಮುಂದೆ ಬಂತು. ನಾಗಸ್ವರದ ಹಿಂದೆ ಅಮ್ಮನವ್ರ ತೆರೆ ಬರ್ತಾಯಿದೆ. ತೆರೆ ಬರೋದನ್ನ ಎಲ್ಲರೂ ಕಣ್ತುಂಬ್ಕೋತಾ ಇದ್ದಾರೆ. ಸುಮಾರು ಜನ ವೀಡಿಯೋ ತೆಗಿತಾ ಇದ್ದಾರೆ. ವೀಡಿಯೋಗ್ರಾಫಿ ದೇವಸ್ಥಾನ ಒಳಗಡೆ ಎಲ್ಲೋ ಇಲ್ಲ, ಇಲ್ಲಿ ಹೊರಗಡೆ ಮಾತ್ರನೇ ತೆಗೆಯಲಿಕ್ಕೆ ಅನುಭವ ಮಾಡ್ತಾನೆ, ಒಳಗಡೆ ಅಲ್ಲೂ ಇಲ್ಲ. ಅಮ್ಮನವ್ರ ತೆರೆ ಬಂತು. ಎಲ್ಲರೂ ದರ್ಶನ ತಗೊಳ್ಳಿ. ನಾನು ದರ್ಶನ ತಗೊಂಡಿದ್ದೀನಿ. ಅಮ್ಮನ ಗಡ್ಡ ಬಿದ್ದಿದ್ದೀನಿ. ಎಲ್ಲರಿಗೂ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ನಾನು ಅಮ್ಮನ ಹತ್ರ ನನ್ನ ಮುಖಾಂತರ ನಿಮ್ಮೆಲ್ಲರಿಗೋಸ್ಕರ ನಾನು ಮನವಿ ಮಾಡ್ತಾಯಿದ್ದೀನಿ. ನಮ್ಮ ವಂದನೆ, ಕೋಟಿ ಕೋಟಿ ವಂದನೆಗಳನ್ನು ಅಮ್ಮನಿಗೆ ಅರ್ಪಿಸ್ತಾ ನಿಮ್ಮೆಲ್ಲರ ಮೂಲಕ ಈ ನನ್ನ ಬ್ಲಾಗನ್ನು ನಿಮಗೆಲ್ಲರಿಗೂ ಸಮರ್ಪಿಸ್ತಾ ಇದ್ದೀನಿ. ಇದು ನಮ್ಮದೆಲ್ಲ ಸಣ್ಣ ಸಣ್ಣ ವೀಡಿಯೋಗಳು. ನಾನು ಇದು ಮಾತ್ರ ಸ್ವಲ್ಪ ಒಂದೇ ವೀಡಿಯೋದಲ್ಲಿ ಹಾಕಿಂದ ಸ್ವಲ್ಪ ಉದ್ದ ಆಗಿದೆ. ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ನಿಮ್ಮ ಮಕ್ಕಳನ್ನು ಈ ಅಮ್ಮನವ್ರಿಗೆ ಪ್ರೀತಿ ಪಾತ್ರರಾಗಿ ಮಾಡಿಸಿ ಅಂತೇಳಿ ನಾನು ಕಳಕಳಿಯ ವಿನಂತಿ. ಇಲ್ಲಿ ಇದಾದ ನಂತರ ಮುಗಿಯಿತು. ಅಮ್ಮನವ್ರ ಮೇಲೆ ಇಲ್ಲಿ ಹೊರಗಡೆ ನಾನು ಆಗಲೇ ತೋರಿಸಿದ ಒಂದು ಕಲ್ಚರ್ ಪ್ರೋಗ್ರಾಮ್ಸ್ ನಡೀತಾ ಇದೆ. ಈ ಕಲ್ಚರ್ ಪ್ರೋಗ್ರಾಮಲ್ಲಿ ಇಲ್ಲಿ ಇವರು ಕೋಟೆಯಂ ಟೀಮ್ನವರು ಇಲ್ಲಿ ಕಲ್ಚರ್ ಪ್ರೋಗ್ರಾಮು ನಡೀತಾ ಇರೋದರಿಂದ ಪ್ರತಿಯೊಬ್ಬರು ಕಲ್ಚರ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದಾರೆ. ಡ್ಯಾನ್ಸು ಭಾರಿ ಚೆನ್ನಾಗಿದೆ, ತುಂಬ ಇದೆ. ಇದೆಲ್ಲ ಹಾಕಿದ್ರೆ ಗಂಟೆಗಟ್ಟಲೆ ವೀಡಿಯೋ ಆಗ್ಬಿಡುತ್ತೆ, ಲೆಂತ್ ಆಗ್ಬಿಡುತ್ತೆ ಅಂತೇಳಿ ನಾನು ಕಟ್ ಮಾಡಿ ಸ್ವಲ್ಪ ಹಾಕಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಅವರ ಮೊದಲನೇ ಪ್ರಯತ್ನ ಅಮ್ಮನವ್ರ ಮುಂದೆ ಅಮ್ಮನ ಸನ್ನಿಧಿಲಿ ಬಂದು ಹಂಗೆ ಲೀಡರಲ್ಲಿ ಕೈಯಲ್ಲಿ ಗೆಜ್ಜೆಯನ್ನು ಈಸ್ಕೊಂಡು ಅವರ ಮೊದಲ ಪರ್ಫಾರ್ಮೆನ್ಸು ಅಮ್ಮನವ್ರ ಸನ್ನಿಧಿಲಿ ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಪರ್ಫಾರ್ಮ್ ಮಾಡುವ ಈ ಟೈಮ್ ಸಿಗ್ತದೆ. ಎಲ್ಲರಿಗೂ ಟೈಮ್ ಕೊಡ್ತಾರೆ. ಎಲ್ಲರಿಗೂ ಒಂದೊಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ. ಆ ಟೈಮಲ್ಲಿ ಬಂದು ಅವರವರ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಈ ಕಲೆಯನ್ನು ನೋಡಿ ಆನಂದಿಸುವಂತೆ ಆಗ್ತದೆ. ಅಮ್ಮನವ್ರ ದೇವಸ್ಥಾನದಲ್ಲಿ ದರ್ಶನ ಆಗಿ ಏನಪ್ಪ ಮಾಡೋದು, ಎಲ್ಲಪ್ಪ ಹೋಗೋದು ಅಂತ ಮಳೆ ಇದ್ದರೆ ನಿಮ್ಗೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಬೋದು. ಇಲ್ಲ ಮಳೆ ಇಲ್ಲ ಅಂದರೆ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ಜಾಗಗಳಿದೆ ನೋಡೋವಂಥದ್ದು. ನೀವು ಬೇಕಾದಷ್ಟು ಜಾಗದಲ್ಲಿ ಹೋಗಿ ನೋಡಿ ಬರ್ಬೋದು. ಈ ದೇವಸ್ಥಾನ ಸುತ್ತಮುತ್ತಲೂ ಜಾಗಗಳು ತುಂಬ ಇದೆ ನೋಡುವಂಥದ್ದು. ಇಲ್ಲಿ ನೀವು ಬೈಂದೂರು ಆ ಕಡೆ ಹೋದರೆ ಬೀಚ್ ನೋಡ್ಬೋದು. ಇಲ್ಲಿ ಕೊಡಚಾದ್ರಿ ಅಂತೇಳಿ ಬೆಟ್ಟ ಇದೆ. ಕೊಡಚಾದ್ರಿ ಬೆಟ್ಟ ಅಂದರೆ ಇಲ್ಲಿ ಜೀಪಲ್ಲೆಲ್ಲ ಹೋಗ್ಬೋದು. ನೀವು ಕಾರಲ್ಲಿ ಹೋಗ್ಬೋದು. ಅಲ್ಲಿ ಬೆಟ್ಟಕ್ಕೆ ಮಾತ್ರ ಜೀಪಲ್ಲಿ ಹೋಗ್ಬೇಕಾಗುತ್ತೆ. ಕೊಡಚಾದ್ರಿ ಬೆಟ್ಟಕ್ಕೆ, ಕೊಡಚಾದ್ರಿ ಬೆಟ್ಟ ನೋಡ್ಬೋದು. ಆಮೇಲೆ ಅಲ್ಲಿ ಬೇರೆ ಬೇರೆ ಜಾಗಗಳಿದೆ, ತುಂಬ ಜಾಗಗಳಿದೆ, ನೋಡುವಂಥ ಜಾಗಗಳಿದೆ. ನೀವು 1-2 ದಿನ ಪ್ರೋಗ್ರಾಮ್ ಹಾಕಿ ಬರ್ಬೋದು. ಇವಾಗ ನಾನು ಹೇಳ್ದಂಗೆ ಎಲ್ಲರೂ ಬಸ್ಸಲ್ಲೇ ಬಂದರು, ರಾತ್ರಿ ಹತ್ತಿದ್ರೆ ಬೆಳಿಗ್ಗೆ ಹರಿಯೋದ್ರಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಬೆಂಗಳೂರಿಂದ ನಾವು ಎಷ್ಟು ದೂರ ಹೋಗ್ತೀವಿ ಅಂತ. ಹೇಳ್ತಾರೆ ನಿದ್ರೆ ಮಾಡಿ ಎದ್ದೇಳುವಾಗ ನೀವು ಕೊಲ್ಲೂರು ಮೂಕಾಂಬಿಕೆ ಅಮ್ಮನವ್ರ ಸನ್ನಿಧಿ ತಲುಪಿರ್ತೀರ. ಅಮ್ಮನವ್ರ ಸನ್ನಿಧಿ ತಲುಪಿ ನೀವು
ಕಾರ್ಗಿಂದ ಹೋಗೋದ್ರಿಂದ ಬಸ್ಸಲ್ಲಿ ಹೋಗೋದೇ ನನ್ನ ಅಭಿಪ್ರಾಯ. ಯಾಕಂದರೆ ಕಾಲು ಉದ್ದ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡು ಹೋಗೋದು. ಬೆಳಕರಿಯೋದಲ್ಲಿ ಮುಟ್ಟಿರ್ತದೆ. ಬೆಳಕೋದು ಅಲ್ಲೋಗೊಂದು ಸ್ನಾನ ಮಾಡಿ ಫ್ರೆಶ್ ಆದರೆ ನೀವು ಫುಲ್ಲು ಫ್ರೆಶ್ ಆಗೇ ಇರ್ತೀರ, ಮನೇಲಿದ್ದಂಗೆ ಇರ್ತೀರ. ಆದ್ದರಿಂದ ನೀವು ಆನ್ಲೈನಲ್ಲಿ ಮೊದಲೇ ಟಿಕೆಟ್ ಬುಕ್ ಮಾಡಿದ್ರೆ ಕಡಿಮೆ ಆಗ್ತದೆ, 700 ರೂಪಾಯಿ. ಇಲ್ಲಿಗೆ ನಾವು ಹೋಗಿರೋದು. ಇಲ್ಲಾಂದರೆ ಇಲ್ಲಿ ಅದು 1000 ರೂಪಾಯಿ ಗಂಟ ಆಗ್ತದೆ ಟಿಕೆಟು. ಮೊದಲೇ ಬುಕ್ ಮಾಡ್ಕೋಬೇಕು. 700 ರುಪೀಸ್ಗೆ ಟಿಕೆಟ್ ಆಗ್ತದೆ. ಟಿಕೆಟ್ ಡಿಮ್ಯಾಂಡ್ ಇಲ್ಲ ಅಂದರೂ ಅದೇ ರೇಟಲ್ಲಿ ಇರ್ತದೆ, ಡಿಮ್ಯಾಂಡ್ ಇದ್ದರೆ ಜಾಸ್ತಿ ಆಗ್ತದೆ. ನನಗೆ ಅಮ್ಮನವರ ಸನ್ನಿಧಿಲಿ ಇವ್ರದ್ದು ಕಲ್ಚರ್ ಪ್ರೋಗ್ರಾಮ್ ನಡೀತಿದೆ. ಇದನ್ನ ನಾವು ಸ್ವಲ್ಪ ಹೊತ್ತು ನೋಡ್ದೋ, ತುಂಬ ನೋಡ್ದೋ, ಆದರೆ ಸ್ವಲ್ಪ ಮಾತ್ರ ಒಂದು ತುಣುಕನ್ನು ಇಲ್ಲಿ ಸೇರಿಸಿದ್ದೀನಿ ನೋಡಿ. ಇದು ಇನ್ನೊಂದು ಪ್ರೋಗ್ರಾಮ್ದು, 2ನೇ ಪ್ರೋಗ್ರಾಮ್ದು ಇದು. ಹಂಗೆ ಒಂದು ತುಣುಕುಗಳನ್ನ ಮಾತ್ರ ಸೇರಿಸಿದ್ದೀನಿ. ಇಲ್ಲಿ ತುಂಬ ಸೇರಿಸಿದ್ರೆ ತುಂಬ ವೀಡಿಯೋ ಉದ್ದ ಆಗ್ಬಿಡ್ತೆ ಅಂತೇಳಿ ತುಂಬ ಸೇರ್ಸೋಕ್ಕೋಗಿಲ್ಲ. ಇಲ್ಲಿ ಒಂದು ಇವಾಗಲೇ 40 ನಿಮಿಷ ಆಗೋಯ್ತು. ಹಂಗಾಗಿ ಈ ವಿಡಿಯೋನ ತುಂಬ ಲೆಂತ್ ಆಗೋದು ಬೇಡ ಅಂತೇಳಿ ನಾನು ಕಟ್ ಮಾಡಿ ಇಲ್ಲಿಗೆ ಸೇರಿಸಿದ್ದೀನಿ. ಇದು ನನ್ನ ಫ್ಯಾಮಿಲಿ ಬ್ಲಾಗ್. ಇದು ಅದನ್ನ ನೀವೆಲ್ಲರೂ ಇಷ್ಟಪಡ್ತೀನಿ ಅಂತ ಭಾವಿಸ್ತೀನಿ. ಇಷ್ಟಪಟ್ಟಿದ್ದೆ ಆದಲ್ಲಿ ನನ್ನ ಚಾನಲನ್ನು ಡಿ ಬ್ರೋ ಟ್ರಾವೆಲ್ ವಿಡಿಯೋ ಅಂತ ಇದನ್ನು ಲೈಕ್ ಮಾಡೋದನ್ನು ಯಾರೋ ಮರೆಯೋದಿರಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಮನಸ್ಸಲ್ಲಿ ತಿಳಿಸ್ತೀನಿ. ಏನಾದರೂ ಕುಂದುಕೊರತೆಗಳಿದ್ದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಇದರಲ್ಲಿ ನನ್ನಿಂದ ಏನಾದರೂ ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಇದು ಅಮ್ಮನ ಸನ್ನಿಧಿ ವಿಡಿಯೋ ಆಗಿರೋದ್ರಿಂದ ಏನಾದರೂ ಗೊತ್ತಿಲ್ಲದೆ ತಪ್ಪುಗಳು ನನ್ನ ಬಾಯಿಂದಲೂ ನಾನು ಗೊತ್ತಿಲ್ಲದೆ ಹೇಳಿದರೂ ನಾನು ಕ್ಷಮೆ ಬೇಡ್ಕೋತೀನಿ. ನಾನು ಅಂತ ಅಷ್ಟೊಂದು ನಮ್ಮ ಹತ್ರ ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಕೆಲವೊಂದು ಸ್ಥಳ ಕೆಲವೊಂದು ಭಾವನೆಗಳು ಹೇಳೋದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ಅಂತ ಕ್ಷಮೆ ಇರಲಿ ನಮ್ಮೇಲೆ. ಹಂಗಲ್ಲದೆ ನಾವು ಎಲ್ಲ ರೀತಿಯಲ್ಲೂ ಎಲ್ಲದರಲ್ಲೂ ಎಲ್ಲರೂ ಶ್ರೇಷ್ಠರಲ್ಲ. ನಾವು ಇವಾಗ ನಮ್ಮ ಬ್ಲಾಗ್ನ ಶುರು ಮಾಡಿರೋದು. ಅದರಿಂದ ಏನಾದರೂ ಸಣ್ಣ ಪುಟ್ಟ ಕುಂದುಕೊರತೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನ ತಿದ್ಕೋತೀನಿ. ನಿಮ್ಮೆಲ್ಲರ ಅನುಗ್ರಹ, ನಿಮ್ಮೆಲ್ಲರ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಬೇಡ್ತಾ, ನಮಗೂ ನಿಮಗೂ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಸಿಕ್ಕಲಿ ಅಂತೇಳಿ ನಾನು ಅಮ್ಮನವ್ರ ಹತ್ರ ಮನಸ್ಪೂರ್ವವಾಗಿ ಬೇಡ್ಕೋತೀನಿ. ನಮ್ಮ ಸನ್ನಿಧಿಲಿ, ಅಮ್ಮನವ್ರ ಸನ್ನಿಧಿಲಿ ಬಂದ್ಬಿಟ್ಟು ಎಲ್ಲರಿಗೂ ಅಕ್ಷರಾಭ್ಯಾಸ ಮಾಡಿಸಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಕಳಕಳಿಗೆ ಮನವಿ ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇದು ಬಂದ್ಬಿಟ್ಟು ನಂದು ಒಂದು ಸಣ್ಣ ವಿಡಿಯೋ, ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ತಿಳ್ಕೊಂಡಿರ್ತೀನಿ. ಈ ಮಾತುಗಳನ್ನ ನಾನು ಇದು ಅಲ್ಲಿ, ಯಾಕಂದರೆ ಈ ವಾಯ್ಸು ಎಲ್ಲ ನಾನು ಅಲ್ಲಿ ವಾಯ್ಸು ಅವ್ರ ಥರ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಅಲ್ಲಿ ನಿಂತ್ಕೊಂಡು ಹೇಳೋವಾಗ ಸುಮಾರು ಡಿಸ್ಟರ್ಬೆನ್ಸ್ ಬರ್ತದೆ. ಅದರಿಂದ ಮಾತಾಡೋದು ಅಷ್ಟೊಂದು ಕ್ಲಿಯರಾಗಿ ಬರೋಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟು